ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ ಗುರುವಿಗೆ ವಂದಿಸುತ್ತಾ, ಅರಿವೇ ಗುರು, ಗುರುವೇ ಶಿಕ್ಷಣ. SLV ಅಚೀವರ್ಸ್ ಡೇ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಸುಂದರ ಸಮಾರಂಭಕ್ಕೆ ಸಾಧಕರನ್ನು ಸ್ವಾಗತಿಸುವುದು ನನ್ನ ಸೌಭಾಗ್ಯವೆಂದು ಭಾವಿಸಿ ಈ ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕುಮಾರಿ ಹಾರಿಕಾ ಮಂಜುನಾಥ್, ಯುವ ವಾಗ್ಮಿಗಳು, ಬೆಂಗಳೂರು. 2016ರಲ್ಲಿ ಸ್ವತಃ ಮೋದಿಜಿಯವರೇ ಇವರ ಸಾಧನೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಇಡೀ ದೇಶಕ್ಕೆ ಪರಿಚಿತರಾದರು. ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇತ್ತ ವರ್ಷತ್ವ ಪ್ರಣಮಾಮ್ಯರ್ಮೂರು ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರತ್ನಾಡ್ಯ ವಂದೇ ಭಾರತ ಮಾತೆ. ಕ್ಷೇತ್ರದ ಗ್ರಾಮದೇವತೆ ಪಾದರಂಗದಲ್ಲಿ ಶರಣಾಗತಿಯನ್ನು ಬಿಟ್ಟು ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಶಿಕ್ಷಣ ಅಂದ ಕೂಡಲೇ ಅಥವಾ ಶಾಲಾ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳಂದ ಕೂಡಲೇ ವಿವೇಕಾನಂದರು ಹೇಳಿದಂತ ಮಾತು ನೆನಪಾಗುತ್ತೆ. ಶಿಕ್ಷಣ ಯಾವುದು? ಶಿಕ್ಷಣ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು. ಯಾವ ರೀತಿ ಶಿಕ್ಷಣ ಕೊಡಿಸಬೇಕು? ಸ್ವಾಮಿ ವಿವೇಕಾನಂದರು ಶತಮಾನಗಳ ಹಿಂದೆ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಿ ಎಂಬ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ವಿ ನೀಡ್ ದಟ್ ಎಜುಕೇಶನ್ ಫ್ರಮ್ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ಮ್ಡ್ ಅಂತ. ಮಕ್ಕಳಲ್ಲಿ ಚಾರಿತ್ರ್ಯವನ್ನು ಸೃಷ್ಟಿಸುವಂತ ಶಿಕ್ಷಣದ ಅವಶ್ಯಕತೆ ಇದೆ ಇವತ್ತಿನ ದಿನ. ಈಗಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಯಾವ ರೀತಿಯಾಗಿದೆ ಅಂದರೆ ಅನೇಕ ಶಾಲಾ ಕಾಲೇಜುಗಳನ್ನ ಭೇಟಿಯಾದಾಗ ಅನಿಸ್ತಾ ಇರುತ್ತೆ. ಇದು ನಾನು ಹೇಳಿರೋ ಮಾತಲ್ಲ. ಕೆಲವು ತಿಂಗಳ ಹಿಂದೆ DC ಅವರನ್ನ ಭೇಟಿಯಾಗಿದ್ದೆ, ಹೆಸರುಗಳು DC ಅವರನ್ನ ಭೇಟಿಯಾಗಿದ್ದ ನಾವು ಹೇಳ್ತಿದ್ರು ಬೆಂಗಳೂರಿನಲ್ಲಿ ಭೇಟಿಯಾದಾಗ. ನಮ್ಮ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಶಿಕ್ಷಣ ಸಂಸ್ಥೆದು ಅಂದ್ರೆ, ಭಾರತದಲ್ಲಿ ಶಿಕ್ಷಣ ಏನು ಅಂದ್ರೆ ಮಕ್ಕಳಿಗೆ ಶಿಕ್ಷಣ, ಮ್ಯಾನೇಜ್ಮೆಂಟ್ಗೆ ಹಣ, ಇದೇ ಶಿಕ್ಷಣ ಅಂತ IAS ಅವರು ಹೇಳಿದಂತ ಮಾತು. ಇಂತಹ ಪರಿಸ್ಥಿತಿ ದೇಶದ ಅನೇಕ ಶಿಕ್ಷಣ ಸಂಸ್ಥೆಯಲ್ಲಿ ಇರಬೇಕಾದ್ರೆ, ಎಲ್ಲೋ ಒಂದೊಂದು ಕಡೆ SLV ಅಂತ ಒಂದೊಂದು ಶಾಲೆಗಳು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಅಕ್ಷರಾವಂತರನ್ನಾಗಿಸಿದ್ರೆ ಸಾಲೋದಿಲ್ಲ. ನಮ್ಮ ಶಾಲೆಗೆ ಬರುವಂತ ಒಂದೊಂದು ಮಗು ಕೇವಲ ಡಾಕ್ಟರ್, ಇಂಜಿನಿಯರ್, ಲಾಯರ್ ಮಾತ್ರ ಆಗೋದಲ್ಲ. ನಮ್ಮ ಶಾಲೆಯಿಂದ ಹೊರಗೋಗುವ ಒಂದೊಂದು ಮಗು ಕೂಡ ಈ ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗಬೇಕು ಅನ್ನೋ ಆಶಯದಿಂದ ಆ ಮಕ್ಕಳನ್ನ ಅಕ್ಷರಾವಂತರ ಜೊತೆಗೆ ವಿದ್ಯಾವಂತರನ್ನಾಗಿಸುವಂತ ಕೆಲಸ, ಸಂಸ್ಕಾರವಂತರನ್ನಾಗಿಸುವಂತ ಕೆಲಸ ಈ ಶಾಲೆ ಮಾಡ್ತಿರೋದನ್ನ ನೋಡಿದ್ರೆ ಬಹಳ ಹೆಮ್ಮೆ ಆಯ್ತು. ಇಂತಹ ಶಾಲೆಗಳು ದೇಶಕ್ಕೆ ಬಹಳ ಮುಖ್ಯ. ಇಂತಹ ಶಾಲೆಗಳಿಂದ ಹೊರಗೆ ಬರುವಂತ ಮಕ್ಕಳು ದೇಶಕ್ಕೆ ಕೊಡುಗೆ ಆಗ್ತಾರೆ, ದೇಶಕ್ಕೊಬ್ಬ ಒಳ್ಳೆ ಪ್ರಜೆಗಳಾಗ್ತಾರೆ. ಇದೇ ಶಿಕ್ಷಣವನ್ನು ನಮ್ಮ ಹಿರಿಯರು ಹೇಳಿದ್ರು. ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಂತ ಮಾತು ಶತಮಾನಗಳ ಹಿಂದೆ, ದೇಶದ ವಿದ್ಯಾನ ತಪೋನ ದಾನಂನ ಗುಣಂನ ಶೀಲಂನ ಜ್ಞಾನಂನ ಧರ್ಮ ತೇನರ್ತ್ಯಲೋಕ್ಯ ಭೂದಾರ ಭೂತ ಮನುಷ್ಯ ರೂಪೇಣ ಮೃಗರಾಶ್ಚರಂತಿ ಅಂತ ನಮ್ಮ ಹಿರಿಯರು ಬರೆದಿದ್ರು. ಅರ್ಥಾತ್ ಯಾವ ಶಿಕ್ಷಣ ಮಕ್ಕಳಿಗೆ ಜ್ಞಾನ, ಧರ್ಮ, ತಪಸ್ಸು, ಶೀಲ, ಗುಣವನ್ನು ಕಲಿಸ್ಕೊಡೋದಿಲ್ವೋ ಅಂತ ವ್ಯರ್ಥವಾದಂತ ಶಿಕ್ಷಣವನ್ನ ಪಡೆದಂತ ವ್ಯಕ್ತಿ ಭೂಮಿಗೆ ಭಾರ, ಮನುಷ್ಯ ರೂಪದಲ್ಲಿ ಓಡಾಡುವಂತ ಮೃಗ ಅಂತ ನಮ್ಮ ಪೂರ್ವಿಕರು ಬರೆದಿದ್ರು. ಒಬ್ಬ ಮನುಷ್ಯನನ್ನ ಮನುಷ್ಯನ ರೀತಿಯ ಸೃಷ್ಟಿ ಮಾಡಬೇಕು, ಮನುಷ್ಯನಲ್ಲಿ ಚಾರಿತ್ರವನ್ನು ಸೃಷ್ಟಿ ಮಾಡ್ಬೇಕಂದ್ರೆ ಆ ಮಕ್ಕಳಿಗೆ ಅಕ್ಷರವನ್ನು ಕಲಿಸಿದ್ರೆ ಸಾಲೋದಿಲ್ಲ, ವಿದ್ಯೆಯನ್ನ ಕಲಿಸಬೇಕಾಗಿದೆ ಇವತ್ತಿನ ದಿನ. ಆ ವಿದ್ಯೆಯನ್ನು ಯಾರು ಕಲಿಸಬೇಕು? ಶಿಕ್ಷಣ ಸಂಸ್ಥೆಗಳ ಮೇಲೆ ಕೈ ಚೆಲ್ಲಿ ನಾವು ಕಟ್ತಾ ಇದ್ದೇವಲ್ಲ ಫೀಸು, ಶಿಕ್ಷಣ ಸಂಸ್ಥೆಯನ್ನು ನೋಡ್ಕೊಂತಾರ್ಬಿಡಿ, ಶಾಲಾ ಕಾಲೇಜಲ್ಲಿ ನೋಡ್ಕೊಂತಾರ್ಬಿಡಿ, ಶಿಕ್ಷಕರಿದ್ದಾರಲ್ಲ ಅಂತ ಕೈ ಚೆಲ್ಲಿ ಕೂರೋದಲ್ಲ. ನಮ್ಮ ಮನೆಯಲ್ಲಿರುವಂತ ಒಂದೊಂದು ಮಗುವನ್ನು ನಾವು ಸರಿಯಾಗಿ ನೋಡ್ಕೊಂಡ್ರೆ ಸಾಕು. ಶಾಲೆಯಲ್ಲಿರುವಂತ 30 ಜನ ಮಕ್ಕಳನ್ನು ಶಿಕ್ಷಕರು ಸರಿಯಾಗಿ ನೋಡ್ಕೊಳ್ತಾರೆ. ನಮ್ಮ ಕೆಲಸ ಯಾವುದು? ದೇಶಕ್ಕೆ ನಾವು ಏನ್ ಕೊಡುಗೆ ಕೊಡ್ಬೋದು ಅಂದ್ರೆ ಮನೆಯಲ್ಲಿರುವಂತ ಮಕ್ಕಳನ್ನ ದೇಶಕ್ಕೆ ಕೊಡುಗೆಯಾಗಿ ತಯಾರು ಮಾಡುವಂತ ಅವಶ್ಯಕತೆ ಇದೆ. ನಮ್ಮ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಬೇಕು? ನಾವು ವಿದ್ಯಾರ್ಥಿಗಳು ಕೂತಿದ್ದೀರಾ, ನೀವು ದೇಶಕ್ಕೋಸ್ಕರ ಎದ್ದು ಬರಬೇಕು. ಯಾವ ರೀತಿ ಮಕ್ಕಳು ಯಾವ ರೀತಿ ತಯಾರು ಮಾಡಬೇಕು? ನಾವು ಯುವಕ ಯುವತಿಯರು ಯಾವ ರೀತಿ ತಯಾರಾಗಬೇಕು ದೇಶಕ್ಕೆ? ಯುವಕ ಯುವತಿಯರು ಅಂದ್ರೆ ಯಾರು? ದೇಶದ ಪ್ರಜೆಗಳು ಅಂದ್ರೆ ಯಾರು? ದೇಶದಲ್ಲಿ ಹೇಳ್ಕೊಂಡಿಕ್ಕಿದ್ದ ಪಟ್ಟಾಂತರ ಜನ ಯುವಕ ಯುವತಿಯರು. ನಿಜವಾಗ್ಲೂ ಯುವಕ ಯುವತಿಯರು ಅಂತ ಕರೆಸ್ಕೊಳ್ಳೋದು ವಯಸ್ಸಿನಿಂದಲ್ಲ, ಮನಸ್ಸಿನಿಂದ ಯುವಕ ಯುವತಿಯರಾಗಬೇಕು.
ಮನಸ್ಸಿನಿಂದ ಯುವಕ ಯುವತಿಯರು ಆಗೋದಂದ್ರೇನು? ನಮ್ಮ ದೇಶದ ಯುವಕ ಯುವತಿಯರು ಇದ್ದಾರೆ. 90% ಯುವಕ ಯುವತಿಯರು ಯಾವ ರೀತಿ ಇರ್ತಾರೆ? ವಿದ್ಯಾರ್ಥಿಗಳು ಬೆಂಬಗ್ಗಿಸ್ಕೊಂಡು ಕೂತಿರ್ತಾರೆ, ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ. ಯಾರಾದ್ರೂ ಬಂದು ನೀನು ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕಂತಿದ್ಯಾ, ವಾಟ್ ಇಸ್ ಯುವರ್ ಏಮ್ ಇನ್ ಲೈಫ್ ಅಂತ ಕೇಳಿದ್ರೆ ಅನೇಕರು ಉತ್ತರ ಕೊಡ್ತಾರೆ, ಭವಿಷ್ಯದಲ್ಲಿ ನೋಡ್ಕೊಂಡು ಬಿಡಿ ಸರ್, ಇನ್ನೂ ತುಂಬಾ ವರ್ಷ ಇದೆ, ಈಗ ಯೂತ್ಸ್ ಇದ್ದೀವಿ, ನಾವು ಎಂಜಾಯ್ ಮಾಡ್ಬೇಕು, ಇನ್ನೂ ಶಾಲೆಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ಬೇಕು ಟೀನೇಜ್ ಲೈಫ್ ಅನ್ನ. ಇದೇ ಅನೇಕರ ಚಿಂತನೆ. ಯುವಕ ಯುವತಿಯರಂದ್ರೆ ಆ ರೀತಿ ಇರೋದಲ್ಲ. ಯುವಕ ಯುವತಿಯರು ಯಾವ ರೀತಿ ಕಾಣಿಸ್ಕೊಳ್ಬೇಕು? ಸ್ವಾಮಿ ವಿವೇಕಾನಂದರು ಯವ್ವನ ಕೆಲಸ ವ್ಯಾಖ್ಯಾನವನ್ನು ಕೊಟ್ಟಿದ್ರು. ಯೂತ್ ಅನ್ನ ಪದಕ್ಕೆ ಡೆಫಿನೇಷನ್ ಅನ್ನು ವಿವೇಕಾನಂದರು ಬರೆದು ಹೇಳ್ತಾರೆ, ಭಾರತದ ಯುವಕ ಯುವತಿಯರು ಯಾರು? ವಿತ್ ದ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್. ಉಕ್ಕಿನಂತ ನರಮಂಡಲಗಳು, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ. ಅಗೋನೋಡು ಬೆಟ್ಟ ಅಂದ್ರೆ ನಿಂತ್ಕೊಂಡು ಬೆಟ್ಟ ನೋಡಬಾರ್ದಂತೆ, ಬೆಟ್ಟ ಪುಡಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋನೋಡು ದೇಶ ಅಂದ್ರೆ ನಿಂತ್ಕೊಂಡು ದೇಶ ನೋಡಬಾರ್ದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಂತಹ ಮನಶಕ್ತಿ ಇರುವಂತವನನ್ನ ಮಾತ್ರ ಯುವಕ ಯುವತಿಯರು ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಅಂತ ವಿವೇಕಾನಂದರು ಯೌವನಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರಲ್ಲ. ಆ ವ್ಯಾಖ್ಯಾನಕ್ಕೆ ಜೀವಂತ ಸಾಕ್ಷಿಯಾಗಿ ನಾವು ಬದುಕುವಂತ ಅವಶ್ಯಕತೆ ಇದೆ. ಯಾವ ರೀತಿ ತಯಾರು ಮಾಡ್ತೀವಿ? ಒಂದಂತೂ ಸತ್ಯ, ವಿವೇಕಾನಂದರು ಹೇಳುವಂತ ಆ ಯುವಕರಾಗುವಂತ ಸಾಮರ್ಥ್ಯ ಇಲ್ಲಿ ಕೂತಿರುವಂತ ನಮ್ಮೆಲ್ಲರಲ್ಲೂ ಇದೆ. ಇಲ್ಲಿ ಕೂತಿರುವಂತ ನೀವು ಯಾರು ಸಾಮಾನ್ಯರಲ್ಲ. ಭಾರತದಲ್ಲಿ ಹುಟ್ಟಿರುವಂತ ನಾವು ಯಾರು ವಿದ್ಯಾರ್ಥಿಗಳು, ಮಕ್ಕಳು ಸಾಮಾನ್ಯರಲ್ಲ. ವಿಷ್ಣು ಪುರಾಣದಲ್ಲೇ ಬರೆದಿದ್ದಾರೆ ನಮ್ಮ ಪೂರ್ವಿಕರು, ಗಾಯಂತಿ ದೇವ ಕಿಳಿಗೀತ ಕಾಣಿ ಧನ್ಯಸ್ಗೆ ಭಾರತ ಭೂಮಿ ಭಾಗ್ಯ ಸ್ವರ್ಣಪೌರ್ಗ ಸಮನ್ವರ್ಗ ಭೂತ ಭವಂತಿಮಯ ಪುರುಷ ಸುರತ್ನಾಥ್. ಅರ್ಥಾತ್ ದೇವಾನುದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾ ಹೇಳ್ತಾರಂತೆ. ಮನುಷ್ಯರು ಹೇಳಿದ ಮಾತಲ್ಲ, ದೇವಾನುದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತೆ. 100 ವರ್ಷಗಳ ಕಾಲ ದೇವಾನುದೇವತೆಗಳಾಗಿ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯನಾಗಿ ಭಾರತ ಖಂಡದಲ್ಲಿ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಪುಣ್ಯದ ವಿಷಯ ಬೇರೆ ಇಲ್ಲ ಅಂತ ದೇವಾನುದೇವತೆಗಳು ಆಡುವಂತ ಮಾತು. ಅಂತ ಸರ್ವಶ್ರೇಷ್ಠ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಯಾಕೆ ಹುಟ್ಟಿದ್ದೀವಿ? ವಿವೇಕಾನಂದ ಹೇಳಿದ್ರು, ಭಾರತದಲ್ಲಿ ಹುಟ್ಟಿರುವಂತ ಎಲ್ಲರೂ ಕೂಡ ಅಮೃತ ಪುತ್ರರು. ತ್ಯಾಗಿ ಏನಕ್ಕೆ ಅಮೃತತ್ವ ಮಾನಿಸಿ, ಯಾವ ಅಮೃತತ್ವವನ್ನು ಪಡೆಯಲಿಕ್ಕೆ ಜನ್ಮ ಜನ್ಮಗಳ ಸಂಕಲ್ಪ ಬೇಕು, ಆ ಅಮೃತತ್ವವನ್ನು ಹುಟ್ಟಿದಾಗಿಂದ ಪಡೆದವರು ನಾವು. ಅದಕ್ಕೆ ವಿವೇಕಾನಂದ ಹೇಳಿದ್ರು, ತ್ರೈಲೋಕ್ಯದ ಕಿಲಂ ತಮಪಾದ ಮೂಲೆ, 3 ಲೋಕಗಳನ್ನು ನಿನ್ನ ಕಾಲಡಿಯಲ್ಲಿಟ್ಟು ಆಡಬಲ್ಲ ಸಾಮರ್ಥ್ಯ ಭಾರತದ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ಇದೆ. ನಮ್ಮ ಕುರಿತಾಗಿ ಹೇಳಿದಂತ ಮಾತು. ನಾವ್ ಯಾರು ಸಾಮಾನ್ಯರಲ್ಲ. ಅನೇಕ ಬಾರಿ ನಾವು ಸಾಧಕರನ್ನ ನೋಡ್ತೀವಿ, ಅಚೀವರ್ಸ್ ಅಲ್ಲ. ಅಚೀವರ್ಸ್ ಅಂದ್ರೆ ಯಾರು? ಬೈ ಡೆಫಿನೇಷನ್ ವಿನ್ನರ್ ಅಂದ್ರೆ ಯಾರು? ವಿನ್ನರ್ ಅಂದ್ರೆ ಪ್ರತಿ ಬಾರಿ ಗೆಲ್ಲುವವರಲ್ಲ. A winner is not defined by the amount of times he has won. A winner is defined by the times he has lost, yet managed to get up by himself over and over again. ಎಷ್ಟು ಸತಿ ಸೋತ್ರು ಕೂಡ ತನ್ನಂತ ಮತ್ತೆ ನಿಲ್ಲಿಸಿಕೊಳ್ಳುವಂತ ಸಾಮರ್ಥ್ಯ ಇರುತ್ತಲ್ಲ, ಅವನನ್ನ ಸಾಧಕ ಅಂತ ಕರೆಯೋದು. ಪ್ರತಿ ಬಾರಿ ಗೆಲ್ಲುವಂತವರನ್ನಲ್ಲ. ಎಷ್ಟು ಬಾರಿ ಜೀವನದಲ್ಲಿ ಸಾಯ್ತು, ಎಷ್ಟು ಬಾರಿ ಸೋಲುಗಳನ್ನ ಕಂಡ್ರು. ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಾವಿದ್ದೀವಿ ಯಾವಾಗಲೂ ಗೆಲ್ತಾ ಇರ್ತಾರೆ ನಮ್ಮ ಮಕ್ಕಳು. ಇದು ಮಕ್ಕಳು ಮಾತ್ರ, ಪೋಷಕರು ಗಮನಿಸಬೇಕಾಗಿರುವಂತ ವಿಚಾರ. ಮಕ್ಕಳಿಗೆ ಗೆಲುವನ್ನ ತುಂಬಾ ತೋರಿಸುವ ಅವಶ್ಯಕತೆ ಇಲ್ಲ. ತಂದೆ ತಾಯಿಗಳ ಆಸೆ ನಮ್ಮ ಮಕ್ಕಳು ಜೀವನದಲ್ಲಿ ಯಾವಾಗಲೂ ಗೆಲ್ತಾ ಇರಬೇಕು. ಗೆಲುವು ಯಾವ ರೀತಿ ತೋರಿಸ್ತೀವಿ? ನಮಗಿಲ್ಲದೆ ಇರೋ ಸೌಭಾಗ್ಯವನ್ನು ಮಕ್ಕಳಿಗೆ ಕೊಡುವ ಮೂಲಕ ಮಕ್ಕಳ ಜೀವನದಲ್ಲಿ ಗೆಲ್ಲಿಸುವಂತ ಪ್ರಯತ್ನವನ್ನು ಪೋಷಕರು ಮಾಡ್ತಾರೆ. ಯಾಕೆ? ಪೋಷಕರ ಒಂದು ಭಾವನೆ, ನಾನಂತೂ ನನ್ನ ಬಾಲ್ಯದಲ್ಲಿ ಚೆನ್ನಾಗಿ ಬದುಕಿಲ್ಲ, ನನ್ನ ಮಕ್ಕಳು ಆರಾಮಾಗಿ ಬದುಕಬೇಕು. ನನ್ನ ಜೀವನದಲ್ಲಂತೂ ನನಗೆ ಕಣ್ಣಿಗೆ ಕಾಣಿಸಿದೆಲ್ಲ ತಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ, ನನ್ನ ಮಕ್ಕಳಿಗೋಸ್ಕರ ಆದ್ರೂ ತಗೊಳ್ಬೇಕು. ನಾನ್ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿರೋ ಬಟ್ಟೆ ಹಾಕಿಲ್ಲ, ನನ್ನ ಮಕ್ಕಳು ಹಾಕಲಿ. ನಾನ್ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿರೋ ಟಿವಿ ನೋಡಿಲ್ಲ, ಟಿವಿ ನೋಡ್ಲಿಕ್ಕೆ ಯಾರ್ದೋ ಮನೆ ಮುಂದೆ ನಿಂತ್ಕೊಳ್ಬೇಕಾಗಿತ್ತು. ನನ್ನ ಮಕ್ಕಳಿಗೆ ಆ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಮಕ್ಕಳಿಗೆ ಟಿವಿ ಬೇಕಾ, ಅವ್ರು ಕೇಳಿ ಟಿವಿಯನ್ನ ತಂದು ಹಾಕ್ಸೋಣ. ನಮ್ಮ ಮಕ್ಕಳಿಗೆ ಒಂದು ಚಾನಲ್ ಬೇಕಾ, ಆ ಚಾನಲ್ ಅನ್ನು ಹಾಕಿಸ್ತೀನಿ ಟಿವಿನಲ್ಲಿ. ನಮ್ಮ ಮಗುಗೆ ಮೊಬೈಲ್ ಬೇಕಾ, ಮೊಬೈಲ್ ತಂದು ಕೊಡ್ತೀನಿ. ನಾನ್ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿರೋ ಸೈಕಲ್ ಅಲ್ಲಿ ಓಡಾಡಿಲ್ಲ, ನನ್ನ ಮಕ್ಕಳಿಗೆ ಸೈಕಲ್ ಅಂತ ಕೊಡ್ತೀನಿ. ಬೆಳಗಾದ ನಂತರ ನನ್ನ ಮಗನಿಗೆ ಬೈಕ್ ತಗೊಡ್ತೀನಿ, ನನ್ನ ಮಗಳಿಗೆ ಬೈಕ್ ತಗೊಡ್ತೀನಿ. ಮಕ್ಕಳನ್ನ ಬೆಳೆಸುವಂತ ಸ್ವಭಾವ ತಪ್ಪಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ಮಕ್ಕಳು ಕೇಳಿದ್ದಕ್ಕೆಲ್ಲ ನೀವು ಹೌದು 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 ಅಂತ ಹೇಳ್ಕೊಂಡೋದ್ರೆ, ಮಕ್ಕಳು ಕೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂತ ಹೇಳ್ಕೊಂಡೋದ್ರೆ, ಮುಂದೊಂದು ದಿನ ಜಗತ್ತು ನಿಮ್ಮ ಮಕ್ಕಳಿಗೆ ನೋ ಅಂದಾಗ ಅದನ್ನ ತಡ್ಕೊಳ್ಳೋಷ್ಟು ಸಾಮರ್ಥ್ಯ ಮಕ್ಕಳಿಗೆ ಇರೋದಿಲ್ಲ, ಸೋಲ್ತಾರೆ ಮಕ್ಕಳು. ಜಗತ್ತಿನ ಮಕ್ಕಳನ್ನ ಸೋಲ್ಸೋಕೆ ಮುಂಚೆ ಇವನೇ ಸೋಲಿನ ರುಚಿಯನ್ನ ತೋರಿಸಬೇಕು. ಯಾಕೆ ಮಕ್ಕಳು ಕೋಟಾದಲ್ಲಿ ನೋಡ್ತೀವಿ ನಾವು, ಕೋಟಾ ಅಂತ ಜಾಗಗಳಲ್ಲಿ ರಾಜಸ್ಥಾನದಲ್ಲಿ ಆ ಕೋಚಿಂಗ್ ಕ್ಲಾಸಸ್ಗಳಲ್ಲಿ ಎಷ್ಟು ಜನ ಮಕ್ಕಳು ಸುಸೈಡ್ ಮಾಡ್ಕೊಂತಾರೆ. ಯಾಕೆ ಸುಸೈಡ್ ಮಾಡ್ಕೊಂತಾರೆ? ಜೀವನ ಪೂರ್ತಿ ಗೆಲುವಿನ ರುಚಿಯನ್ನ ನೋಡಿರ್ತಾರೆ. ಜೀವನ ಪೂರ್ತಿ ನಾನು ಟಾಪರ್, ನನಗೆ ಸಿಕ್ಕಿದ್ದೆಲ್ಲ ಕೇಳಿದ್ದೆಲ್ಲ ಕೊಡಿಸಿದ್ದಾರೆ, ನಮ್ಮ ಅಪ್ಪ ಅಮ್ಮ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಆ ಗೆಲುವಿನ ರುಚಿ ನೋಡ್ತಾ ನೋಡ್ತಾ ಬಂದು ಒಮ್ಮೆ ಕೋಚಿಂಗ್ ಕ್ಲಾಸಸ್ ಹೋಗಿ ಸುತ್ತಮುತ್ತ ಇರುವವರೆಲ್ಲ ಟಾಪರ್ಸ್ಗಳು. ನಾನು 96% ತಗೊಂಡಿದ್ದೀನಿ ಅಂದ್ರೆ 98% ತಗೊಂಡವ್ರು 10 ಜನ ನಿಂತಿದ್ದಾರೆ. ಅವ್ರ ಮುಂದೆ ನಾನು ಫೇಲ್ ಮಾಡಲ್ಲಪ್ಪ ಅಂತ ಒಂದು ಫೇಲ್ಯೂರ್ ಅನ್ನ ರುಚಿಯನ್ನ ತಡೀಲಿಕ್ಕೆ ಆ ಮಕ್ಕಳಿಗೆ ಆಗೋದಿಲ್ಲ, ಸುಸೈಡ್ಗಳನ್ನು ಮಾಡ್ಕೊಂತಾರೆ. ಆ ಫೇಲ್ಯೂರ್ ಅನ್ನ ಜಗತ್ತು ತೋರಿಸೋಕೆ ಮುಂಚೆ ನೀವೇ
ಅಭಿರುಚಿಯನ್ನು ತೋರಿಸಿ. ಮಕ್ಕಳಿಗೆ ಎಲ್ಲದಕ್ಕೂ ಎಸ್ ಅನ್ನೋ ಅವಶ್ಯಕತೆ ಇಲ್ಲ. ಎಸ್ ಅಂತ ಹೇಳ್ತಾ ಹೋದ್ರೆ ಮಕ್ಕಳು ಕಂಫರ್ಟ್ ಝೋನ್ ನಲ್ಲೇ ಇರ್ತಾರೆ. ಆ ಮಕ್ಕಳನ್ನ ಕಂಫರ್ಟ್ ಝೋನ್ ಇಂದ ಹೊರಗೆ ತರಬೇಕಾಗಿದೆ. ಇವತ್ತು ನಮ್ಮ ಬೆಂಗಳೂರಿನ ಒಂದು ಶಾಲೆಗಳಿದ್ದಾರೆ, ಲಕ್ಷ ಕೊಟ್ಟು ಮಕ್ಕಳನ್ನು ಕಳಿಸ್ತಾರೆ. ಆ ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂದ್ರೆ, ಅವ್ರ ರೂಮಲ್ಲಿ ಎಸಿ ಇರುತ್ತೆ, ಆ ಮಕ್ಕಳ ರೂಮಲ್ಲಿ ಮನೆ ತುಂಬಾ ಎಸಿ ಇರುತ್ತೆ, ಕಿಟಕಿ ತೆಗೆಯೋದಿಲ್ಲ, ಮಣ್ಣಲ್ಲಿ ಹೊರಗಡೆಯಿಂದ ಪೊಲ್ಯೂಷನ್ ಬರುತ್ತೆ, ಮಕ್ಕಳಿಗೆ ಡಸ್ಟ್ ಅಲರ್ಜಿ ಆಗುತ್ತೆ. ಮನೆ ತುಂಬಾ ಎಸಿ, ಆ ಮಕ್ಕಳು ಎಸಿ ಮನೆಯಿಂದ ಬರ್ತಾರೆ, ಎಸಿ ಕಾರನ್ನು ಹತ್ತುತ್ತಾರೆ, ಎಸಿ ಕಾರಿಂದ ಶಾಲೆಗೆ ಹೋಗ್ತಾರೆ, ಶಾಲೆ ಕೂಡ ಎಸಿ ಅದ್ದು. ಹೊರಗಡೆ ಗ್ರೌಂಡ್ ಅಲ್ಲಿ ಆಡಿಟೋರಿಯಂ ಎಲ್ಲ ಅಸೆಂಬ್ಲಿ ಆಗ್ಬೇಕು, ಆಡಿಟೋರಿಯಂ ಕೂಡ ಎಸಿ ಅದ್ದೆ. ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂತಾರೆ, ಕ್ಲಾಸ್ ರೂಮ್ ಕೂಡ ಎಸಿ ಅದ್ದೆ. ಸ್ಮಾರ್ಟ್ ಕ್ಲಾಸಿಗೆ ಬರ್ತಾರೆ, ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಕೂಡ ಎಸಿ ಇದೆ. ಎಸಿ ಸ್ಕೂಲಲ್ಲಿ ಹೋಗ್ತಾರೆ, ವಾಪಸ್ ಎಸಿ ಕಾರಿಗೆ ಬರ್ತಾರೆ, ಎಸಿ ಮನೆಗೆ ಹೋಗ್ತಾರೆ, ಎಸಿ ರೂಮಲ್ಲಿ ಕೊಡ್ತಾರೆ. ಕೋಚಿಂಗ್ ಕ್ಲಾಸಸ್ ಹೋಗ್ಬೋದು, ಕೋಚಿಂಗ್ ಕ್ಲಾಸಸ್ ಕೂಡ ಎಸಿ ಇರುತ್ತೆ. ಈ ಎಸಿನಲ್ಲೇ ಬೆಳೆದಿರುವ ಮಕ್ಕಳು, ಏರ್ ಕಂಡೀಷನಿಂಗ್ ನಲ್ಲೇ ಬೆಳೆದಿರುವ ಮಕ್ಕಳಿಗೆ ಜೀವನದ ಒಂದು ದಿನ ಸೂರ್ಯನ ಬಿಸಿಲು ಕೂಡ ಅವರ ಚರ್ಮಕ್ಕಾಗಿಲ್ಲ. ಇಷ್ಟು ಕಂಫರ್ಟ್ ಝೋನ್ ನಲ್ಲಿ ಬೆಳೆಸಿರುವಂತಹ ಆ ಮಕ್ಕಳು ಬೀದಿಗೆ ಬಂದ್ರೆ ಒಂದು ಬೀದಿ ನಾಯಿಯನ್ನ ಎದುರಿಸುವಂತ ಸಾಮರ್ಥ್ಯ ಆ ಮಕ್ಕಳಿಗೆ ಇರೋದಿಲ್ಲ. ಅಷ್ಟು ಕೊಟ್ಟು ಹೋಗಿರ್ತಾರೆ ಜೀವನದಲ್ಲಿ. ಕಂಫರ್ಟ್ ಝೋನ್ ನಲ್ಲಿ ಬೆಳೆಸುವಂತ ಪರಿಣಾಮ ಇವೆಲ್ಲ. ನಮ್ಮ ಮಕ್ಕಳು ಕಂಫರ್ಟ್ ಝೋನ್ ಇಂದ ಹೊರಗೆ ತರಬೇಕು. ಅದರಲ್ಲೂ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ, ನೀವು ಯಾರು ಅಷ್ಟು ಕಂಫರ್ಟ್ ಝೋನ್ ನಲ್ಲಿ ಬೆಳೆದವರೆಲ್ಲ ಮುಂದೆ ಬೆಳೆಯೋದು ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿದವರು ಮಿಡಲ್ ಕ್ಲಾಸ್ ಜೀವನವನ್ನೇ ಬದುಕೋದು. ಮಿಡಲ್ ಕ್ಲಾಸ್ ಜೀವನದಲ್ಲಿ ಬದುಕೋದ್ರಿಂದ ನಮ್ಗೊಂದು ಸೌಭಾಗ್ಯ ಏನು ಗೊತ್ತಾ? ಕಂಫರ್ಟ್ ಝೋನ್ ಅನ್ನೋ ಜೀವನದಲ್ಲಿ ಸಿಗೋದಿಲ್ಲ. ಜೀವನ ಯಾವ ರೀತಿ ಪಟಾ ಪೋಸ್ಟರ್ ನಿಖಲ ಇರೋ ಅನ್ನೋ ರೀತಿಯಲ್ಲಿ ನಮ್ಮ ಜೀವನ, ಅದೇ ರೀತಿಯಿಂದ ನಾವು ಜೀವನವನ್ನ ಬದುಕಬೇಕು. ಅಂತಹ ಸಮಸ್ಯೆಗಳನ್ನ ನೋಡಿಕೊಂಡು ಬಂದ ನಂತರ ಒಂದರ್ಥ ಮಾಡ್ಕೊಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟೋದು ತಪ್ಪಲ್ಲ. ಆದ್ರೆ ನಮ್ಮ ಪೋಷಕರು, ಶಿಕ್ಷಕರು ಇಷ್ಟೆಲ್ಲ ಶಿಕ್ಷಣವನ್ನು ಕೊಟ್ಟ ನಂತರವೂ ಮಿಡಲ್ ಕ್ಲಾಸ್ ಜೀವನದಲ್ಲೇ ಸಾಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ನಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಯಾಕೆ ನಿಮಗೆ ಶಿಕ್ಷಣ ಕೊಡಿಸ್ತಾರೆ? ಅಪ್ಪ ಅಮ್ಮ ಕಳಿಸ್ತಾರಲ್ಲ, ಅದಕ್ಕೋಸ್ಕರ ಶಾಲೆಗೆ ಬರ್ತೀವಿ, ಅದೆಲ್ಲ ಸ್ವಭಾವ. ಅನೇಕ ಬಾರಿ ಎಲ್ಲರೂ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಓದ್ತೀವಿ, ನಾವೆಲ್ಲ ಓದ್ತೀವಿ, ತಲೆಗತ್ತೋದಿಲ್ಲ. ಮೆಮೊರಿ ಪವರ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ನೆನಪು ಶಕ್ತಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು? ಓದಿದ್ದೆಲ್ಲ ನೆನಪಿರುತ್ತೆ, ಎಕ್ಸಾಮ್ ಮಾಡಿ ಕೂತ ತಕ್ಷಣ ಎಲ್ಲ ಮರ್ತು ಹೋಗ್ತೀವಿ ನಾವು. ಹೇಗ್ ನೆನ್ಪಿಟ್ಕೊಳ್ಬೇಕು ಲೆಸನ್ಸ್ ಗಳನ್ನ, ಹೇಗ್ ನೆನ್ಪಿಟ್ಕೊಳ್ಬೇಕು ಕ್ವಶನ್ ಗಳನ್ನ? ಏನಕ್ಕೆ ನೆನಪಾಗ್ತಿಲ್ಲ ಗೊತ್ತಾ? ಓದೋದು ಓದ್ತೀರಾ ನೀವು, ಯಾರಿಗೋಸ್ಕರ ಓದ್ತೀರಾ ಅನ್ನೋದು ಮರ್ತಿದ್ದೀರಾ. ಓದ್ತೀವಿ, ಅಪ್ಪ ಅಮ್ಮ ಕಲಿಸಿದ್ದಾರೆ, ಅದಕ್ಕೋಸ್ಕರ ಓದ್ತೀವಿ ನಾವು ಅನ್ನೋದು ಸ್ವಭಾವದಲ್ಲಿ ಓದ್ತೀರಾ. ಓದಿ ನನಗೋಸ್ಕರ ಓದ್ತಾ ಇದ್ದೀನಿ, ನನ್ನ ಜೀವನಕ್ಕೋಸ್ಕರ ಓದ್ತಾ ಇದ್ದೀನಿ ಅನ್ನೋ ಅನಿವಾರ್ಯತೆ ಸೃಷ್ಟಿ ಮಾಡ್ಕೊಂಡಾಗ, ಒಬ್ಬ ರೈತ ಒಂದು ತೆಂಗಿನ ಮರವನ್ನು ಇರಿ 20 ತೆಂಗಿನಕಾಯಿಯನ್ನ ಬೆಳೆಸ್ಬೇಕಂದ್ರೆ ಅವ್ರ ಕಾಲೋ ಬರುತ್ತೋ, ಬೆನ್ನೋ ಬರುತ್ತೋ, ಕೈನೋ ಬರುತ್ತೋ, ತಲೆಸುತ್ತು ಬರುತ್ತೋ, ಎಷ್ಟು ಕಂಡಾಪಟ್ಟು ಬಿಸಿಲಿದ್ರು ಕೂಡ ಆ ತೆಂಗಿನ ಮರದಲ್ಲಿ ಇಟ್ಟು 20 ತೆಂಗಿನಕಾಯಿ ಬೆಳೆಸ್ಬೇಕಂದ್ರೆ 20 ತೆಂಗಿನಕಾಯಿ ಬೀಳಿಸಿಯೇ ಕೆಳಗಿಳಿಯೋದು ಅವರು. ಏನಕ್ಕೆ? ಜೀವನದಲ್ಲಿ ಒಂದು ಅನಿವಾರ್ಯತೆ ಅಂತ ರೈತನಿಗಿರುತ್ತೆ. ಆ ಅನಿವಾರ್ಯತೆ ನಮ್ಮ ಜೀವನದಲ್ಲಿ ನಾವೇ ಸೃಷ್ಟಿಸ್ಕೊಳ್ಬೇಕು. ಅನಿವಾರ್ಯತೆ ಅನ್ನೋದು ಜೀವನದಲ್ಲಿ ಅರ್ಥ ಆದಾಗ ಓದಿದ್ದೆಲ್ಲವೂ ತಲೆಗೋಗುತ್ತೆ. ಏನಕ್ಕೆ? ನನಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಈ ಅನಿವಾರ್ಯತೆ ಯಾವಾಗ ಸೃಷ್ಟಿ ಆಗೋದು? ಜೀವನದಲ್ಲಿ ಒಂದು ಗುರಿ ಇದ್ದಾಗ. ಏನಕ್ಕೋಸ್ಕರ ಓದ್ತಾ ಇದ್ದೀನಿ ನಾನು ಅಂತ ಗೊತ್ತಾದಾಗ ಗುರಿ ಕಂಡುಕೊಳ್ಳಿ. ಜೀವನದಲ್ಲಿ ಒಂದು ಯಾವ್ದಿರಬೇಕು ಗುರಿ? ಯಾರಿಗೋಸ್ಕರ ಗುರಿ? ಸ್ವಾರ್ಥಕ್ಕೋಸ್ಕರ, ಸ್ವಯಂಗೋಸ್ಕರ ಗುರಿಯನ್ನ ಕಾಣ್ತೀವೋ ಇಲ್ಲೋ, ಕೆಲಸನ್ನ ಕಾಣ್ತೀವೋ ಇಲ್ಲೋ, ಆದ್ರೆ ನಮಗೋಸ್ಕರ ಸರ್ವಸ್ವವನ್ನು ಹುಡುಕಾಗಿಟ್ಟಿರುವಂತ 500 ಜೀವಗಳ ಮನೆಗಳಲ್ಲಿ ಇದ್ದಾಗಲ್ಲ, ತಂದೆ ತಾಯಿದ್ರು ಅವ್ರಿಗೋಸ್ಕರನಾದ್ರೂ ಗುರಿಯನ್ನ ಕಂಡುಕೊಳ್ಳಿ. ಜೀವನದಲ್ಲಿ ಅವ್ರಿಗೋಸ್ಕರನಾದ್ರೂ ಕನಸನ್ನ ಕಾಣ್ಲಿಕ್ಕೆ ಶುರು ಮಾಡಿ. ತಂದೆ ತಾಯಿಗಳಿಗೋಸ್ಕರ ಕನಸು. ನನ್ನ ಅಮ್ಮ ಇನ್ನೋರ್ಗು ಚೆನ್ನಾಗಿರೋ ಸೀರೆಯನ್ನು ಹುಟ್ಟಿಲ್ಲ, ರೇಷ್ಮೆ ಸೀರೆಯನ್ನು ತಗೊಂಡು ನಮ್ಮ ಅಮ್ಮನಿಗೆ ಹಾಕಿಸ್ತೀನಿ. ನಮ್ಮ ಅಪ್ಪ ಇನ್ನೋರ್ಗು ಚೆನ್ನಾಗಿರೋ ಗಾಡಿನಲ್ಲಿ ಓಡಾಡಿಲ್ಲ, ರೋಲ್ಸ್ ರಾಯ್ಸ್ ಕಾರನ್ನೇ ತಗೊಂಡು ಅಪ್ಪ ನೀರು ತುಂಬಾ ಓಡಾಡಿಸ್ತೀನಿ ನಾನು. ತಂದೆ ತಾಯಿಗೋಸ್ಕರ ಕನಸನ್ನ ಕಾಣಬೇಕು. ಸಣ್ಣ ಪುಟ್ಟದಲ್ಲ, ಏನೋ 30,000 ಸಂಬಳ ಬಂತು, 40,000 ಸಂಬಳ ಬಂತು, ಒಂದು ಕೆಲಸಕ್ಕೆ ಹೋಗೋಣ, ಸಂಬಳ ತಗೊಂಡು ಖುಷಿಯಾಗಿರೋಣ, ಅದೆಲ್ಲ ಕನಸು. ಯೋಗೈ ಭೂಮಿ ತತ್ಸುಖಂ ನ ಅಲ್ಪ ಸುಖಮಸ್ತಿ, ಶಾಸ್ತ್ರಗಳ ಮಾತು. ಕನಸು ಕಾಣು ಸಣ್ಣ ಪುಟ್ಟದಲ್ಲಪ್ಪ. ಕನಸು ಕಾಣದಿದ್ರೆ ಆಕಾಶದ ತರಕ್ಕೆ ಕನಸನ್ನ ಕಾಣು. ಡ್ರೀಮ್ ಟು ಬಿಕಮ್ ಎ ಸನ್, ಈವನ್ ಇಫ್ ಯು ಫೇಲ್ ಯು ಬಿಕಮ್ ಎ ಸ್ಟಾರ್. ಚೇಸ್ ಪರ್ಫೆಕ್ಷನ್, ಈವನ್ ಇಫ್ ಯು ಫೇಲ್ ಯು ಅಚೀವ್ ಎಕ್ಸಲೆನ್ಸ್. ಕನಸು ದೊಡ್ಡದಾಗಿ ಕಾಣಬೇಕು. ಯಾವತ್ತಿದ್ರಿ ಕನಸನ್ನ ಕಾಣುವಂತ ಸಾಮರ್ಥ್ಯ ನಮಗೆ ಬಿಟ್ಟರೆ ಯಾರಿಗೂ ಇಲ್ಲ. ಓನ್ಲಿ ಯೂತ್ ಕ್ಯಾನ್ ದಟ್ ಡ್ರೀಮ್ ಅಂತ ದಾರ್ಶನಿಕರು ಹೇಳ್ತಾ ಇದ್ರು. ಯುವತಿಯರಲ್ಲಿ ಮಾತ್ರ ಕನಸನ್ನ ಕಾಣುವಂತ ಸಾಮರ್ಥ್ಯ ಇರುತ್ತೆ. ಈ ಯೌವನವನ್ನ ದಾಟಿದ ನಂತರ ಅಕಸ್ಮಾತ್ ಈಗ ನಾವು ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ, ಶಿಕ್ಷಣ ಇದ್ದಿದ್ದಿದೆ ಅಲ್ವಾ, ಮುಂದೆ ನೋಡ್ಕೊಳ್ಳೋ ಜೀವನ ಅಂತ ಬಿಟ್ರೆ ಮುಂದೆ ಕನಸನ್ನ ಕಾಣಲಿಕ್ಕೆ ನಿಮ್ಗೆ ಅವಕಾಶ ಕೂಡ ಜೀವನ ಕೊಡೋದಿಲ್ಲ. ಕನಸು ಕಾಣದಿದ್ರೆ ಇದೇ ವಯಸ್ಸಿನ ಕನಸನ್ನ ಕಾಣಬೇಕು. ತಂದೆ ತಾಯಿಗೋಸ್ಕರ ಕನಸು ಯಾವುದು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರಲ್ಲ, ಯಾವುದು ಕನಸು? ಡ್ರೀಮ್ ಇಸ್ ನಾಟ್ ದಟ್ ಇಸ್ ಯು ಆರ್ ಸ್ಲೀಪಿಂಗ್, ಡ್ರೀಮ್ ಇಸ್ ದಟ್ ಡಸ್ ನಾಟ್ ಟೇಕ್ ಯು ಸ್ಲೀಪ್ ಅಂತ ಅಬ್ದುಲ್ ಕಲಾಂ ಅವರು ಹೇಳಿದಂತ ಮಾತು. ಮಲಗಿದ್ದ ಕಾಣೋದಲ್ಲಪ್ಪ ಕನಸು, ಯಾವುದು ನಿನ್ನನ್ನ ಮಲಗಲಿಕ್ಕೂ ಬಿಡದಂಗೆ ಪ್ರತಿಕ್ಷಣ ಕಾಣುತ್ತಲ್ಲ, ಅದೇ ನಿಜವಾದ ಕನಸು. ಅಂತ ಕನಸನ್ನ ಜೀವನದಲ್ಲಿ ಕಾಣಿ. ಅಂತ ಕನಸನ್ನ ಕಾಣುವಂತ ಸಾಮರ್ಥ್ಯನ ಬೆಳೆಸ್ಕೊಳ್ಬೇಕು. ಜೀವನದಲ್ಲಿ ಸಾಧನೆ ಮಾಡಬೇಕು, ಜೀವನ ಬದುಕಬೇಕು. ಜೀವನ ಬದುಕುವುದೇ ಕನಸಾಗಬೇಕು. ಆಸ್ಕರ್ ವೈಲ್ಡ್ ಮಹಾನ್ ತತ್ವಜ್ಞಾನಿ ಒಂದು ಕಡೆ ಹೇಳ್ತಾರೆ,
ಇಸ್ ದ ರೇರೆಸ್ಟ್ ಥಿಂಗ್, ಮೋಸ್ಟ್ ಪೀಪಲ್ ಜಸ್ಟ್ ಎಕ್ಸಿಸ್ಟ್ ಅಂತ. ಬದುಕೋದಂದ್ರೆ ಏನು? ಉಸಿರಾಡೋವಲ್ಲ, ಅದು ಬದುಕಿನ ಸಾಕ್ಷಿ ಅಲ್ಲ, ಅದು ಅಸ್ತಿತ್ವದಲ್ಲಿದ್ಯಾ ಅನ್ನೋದು ಸಾಕ್ಷಿ ಅಷ್ಟೇ. ಉಸಿರಾಡ್ಕೊಂಡು ಅಸ್ತಿತ್ವದಲ್ಲಿದ್ದು ಕೆಲವು ವರ್ಷಗಳಲ್ಲಿ ಸತ್ತೋಗುವಂತ ಕೊಟ್ಟಂತರ ಜನ ಇದ್ದಾರೆ ದೇಶದಲ್ಲಿ, ಜಗತ್ತಿನಲ್ಲಿ. ಸಾವಿರಾರು ಜನ ದಿನ ಹುಟ್ಟುತ್ತಾರೆ, ಸಾವಿರಾರು ಜನ ದಿನ ಸಾಯ್ತಾರೆ, ಅವ್ರನ್ನ ಯಾರು ನೆನಪಿಸ್ಕೊಳ್ಳೋದಿಲ್ಲ. ಆದ್ರೆ ಶತಮಾನಕ್ಕೊಬ್ಬ ಒಬ್ಬೊಬ್ಬ ವ್ಯಕ್ತಿಗಳು ಬರ್ತಾರೆ, ಒಬ್ಬೊಬ್ಬ ಸಾಧಕರು ಬರ್ತಾರೆ. ಅವರು ಹುಟ್ಟಿ ಬದುಕಿ ಸತ್ತ ನಂತರ ಕೂಡ ಶತಮಾನಗಳ ಕಾಲ ಅವ್ರು ನಮ್ಮ ನೆನಪಲ್ಲಿ ಬರ್ತಾರೆ. ಯಾಕೆ? ಅಂತ ಬದುಕನ್ನ ಬದುಕಿರ್ತಾರೆ ಅವರು. ಅವರ ರೀತಿ ಬದುಕಬೇಕು. ಯಾವುದು ಬದುಕು? ಯಾವ ರೀತಿ ಬದುಕನ್ನ ಬದುಕಬೇಕು? ದಾರ್ಶನಿಕರು ಬರೀತಾರಲ್ಲ, ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಕೊನೆಗೊಂದು ದಿನ ಸತ್ತರೆ ಸ್ಮಶಾನ ಕೂಡ ನಿಮ್ಮನ್ನ ಕಣ್ಣಿಡುವಂತಿರಬೇಕು. ಬದುಕಿದ್ರೆ ಅಂಥ ಬದುಕನ್ನ ಬದುಕಿ. ಅಂತ ಬದುಕೋದು ಯಾವಾಗ? ಅಂತ ಸಾಧನೆಗಳನ್ನ ಮಾಡಿದಾಗ. ಸಾಧನೆ ಯಾವುದು? ಸಾಧನೆಗೆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಗೆಟೌಟ್ ಅನ್ನೋರು ಮುಂದೆ ಕಟೌಟ್ ಆಗಿ ನಿಲ್ಲೋದಿದೆಯಲ್ಲ, ಅದೇ ಜೀವನದ ದೊಡ್ಡ ಸಾಧನೆ. ಅಂತ ಸಾಧನೆ ಮಾಡಬೇಕು ನಾವು. ಅಂತ ಸಾಧನೆಗಳನ್ನು ಮಾಡೋರು ಇದ್ದಾರೆ. ಅಂತ ಸಾಧನೆ ಯಾವಾಗ ಆಗುತ್ತೆ? ನಮ್ಮ ಗುರಿಯ ಮೇಲೆ ನಮ್ಗೆ ನಂಬಿಕೆ ಇದ್ದಾಗ. ನಂಬಿಕೆ ಎಷ್ಟು ಗಾಢವಾಗಿರಬೇಕು ನಮ್ಮ ಗುರಿಯ ಮೇಲೆ, ನಮ್ಮ ಕನಸಿನ ಮೇಲೆ. ಐನ್ಸ್ಟೈನ್ ಇದ್ದಂತ ನಂಬಿಕೆ. ಐನ್ಸ್ಟೈನ್ ಸರೆಂಡರ್ಡ್ ಹಿಮ್ಸೆಲ್ಫ್ ಟು ದ ವರ್ಲ್ಡ್ ಆಫ್ ಫಿಸಿಕ್ಸ್ ಟು ದ ಪಾಯಿಂಟ್ ಆಫ್ ಇನ್ಸಾನಿಟಿ. ಸಮರ್ಪಿಸಿಕೊಂಡು ಬಿಟ್ಟರು ಐನ್ಸ್ಟೈನ್ ಫಿಸಿಕ್ಸ್ ನ ಜೀವನಕ್ಕೆ ತಮ್ಮಂತಾವು, ಫಿಸಿಕ್ಸ್ ನ ಆ ಜಗತ್ತಿಗೆ. ಎಷ್ಟರ ಮಟ್ಟಿಗೆ ಫಿಸಿಕ್ಸ್ ನ ಮೇಲೆ, ತನ್ನ ಕನಸಿನ ಮೇಲೆ, ತನ್ನ ಗುರಿಯ ಮೇಲೆ ಐನ್ಸ್ಟೈನ್ ನಂಬಿಕೆ ಇತ್ತು ಅಂದ್ರೆ, ಇದೇ ಐನ್ಸ್ಟೈನ್ ನಮ್ಮ ನಿಮ್ಮ ರೀತಿಯ ಶಾಲೆ ನಾವು ಓದ್ತಾ ಇರ್ಬೇಕಾದ್ರೆ ಟಾಪರ್ ವ್ಯಕ್ತಿ ಅಲ್ಲ. ನಾವು ಐನ್ಸ್ಟೈನ್ ಬಗ್ಗೆ ನಮ್ಮ ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕದಲ್ಲಿ ಓದ್ತೀವಿ. ಅದೇ ಪಠ್ಯ ಪುಸ್ತಕವನ್ನು ಓದ್ಲಿಕ್ಕಾಗ್ತಿರ್ಲಿಲ್ಲ ಐನ್ಸ್ಟೈನ್ಗೆ. ADHD ಮೆಂಟಲ್ ಡಿಸಾರ್ಡರ್ ಇತ್ತು, ಅಟೆಂಟಿವ್ ಡಿಫಿಷಿಯಂಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಅವನನ್ನ ಐನ್ಸ್ಟೈನ್ ಶಾಲೆಗೆ ಹೋಗ್ತಿದ್ರು, ಮೆಟ್ರಿಕ್ಯುಲೇಷನ್ ಪಾಸ್ ಆದ್ರೆ SSLC ಪಾಸ್ ಆದ ನಂತರ ಐನ್ಸ್ಟೈನ್ ತಂದೆ ಬಂದ್ರು, ಪ್ರಿನ್ಸಿಪಲ್ ಹತ್ರ ಕೇಳ್ಕೊಂಡ್ರು, ಶಾಲೆ ಪ್ರಿನ್ಸಿಪಲ್ ಹತ್ರ, ಸರ್ ನನ್ನ ಮಗ SSLC ಪಾಸ್ ಆಗಿದ್ದಾನೆ, ಮೆಟ್ರಿಕ್ಯುಲೇಷನ್ ನಂತರ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಯೂನಿವರ್ಸಿಟಿಗೆ ಸೇರಿಸಬೇಕಂತಿದ್ದೀನಿ, ಯಾವ ಯೂನಿವರ್ಸಿಟಿ ಮಗನ ಸೇರಿಸಿ? ಶಾಲೆ ಪ್ರಿನ್ಸಿಪಲ್ ಉತ್ತರ ಕೊಟ್ಟರೆ ಅಂದ್ರೆ ಐನ್ಸ್ಟೈನ್ ನ ತಂದೆಗೆ, ನಿಮ್ಮ ಮಗ SSLC ಪಾಸ್ ಆಗಿರೋದು ಹುಚ್ಚಪ್ಪ, ಏನಕ್ಕೆ ಸುಮ್ಮನೆ ಖರ್ಚು ಮಾಡಿ ಅವನನ್ನ ಯೂನಿವರ್ಸಿಟಿಗೆ ಸೇರಿಸ್ತೀರಾ? ಯಾವ್ದಾದ್ರು ಕೆಲಸಕ್ಕೆ ಸೇರಿಸಿ ಕನಿಷ್ಠ ಪಕ್ಷ ಹಣ ಮಾಡ್ತಾನೆ, ದುಡ್ಡು ಸಂಪಾದಿಸ್ತಾನೆ ಅಂತ ಪ್ರಿನ್ಸಿಪಲ್ ಆಗಿ ಉತ್ತರ ಕೊಟ್ಟರು. ಆದ್ರೂ ತಂದೆಗೆ ನಂಬಿಕೆ ಇತ್ತು, ನನ್ನ ಮಗ ಜೀವನದಲ್ಲಿ ಏನೋ ಸಾಧನೆ ಮಾಡ್ತಾನೆ, ಅವನಿಗೆ ಶಿಕ್ಷಣ ಕೊಡಿಸ್ಬೇಕು, ಜೀವನ ಚೆನ್ನಾಗಿ ಬದುಕ್ತಾನೆ. ತಂದೆಗೆ ನಂಬಿಕೆ ಇತ್ತು. ಮಗನನ್ನ ಐನ್ಸ್ಟೈನ್ ಕೊನೆಗೂ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಒಂದು ಯೂನಿವರ್ಸಿಟಿಗೆ ಸೇರಿಸಿದ್ರು. ಯೂನಿವರ್ಸಿಟಿಯ ಡೀನ್ ಒಮ್ಮೆ ಐನ್ಸ್ಟೈನ್ಗೆ ಪತ್ರವನ್ನು ಬರೆದಿದ್ರು. ಯೂನಿವರ್ಸಿಟಿಯ ಡೀನ್ ಐನ್ಸ್ಟೈನ್ಗೆ ಪತ್ರ ಬರೆದು ಹೇಳ್ತಾರೆ, ಐ ಆಮ್ ಟೈರ್ಡ್ ಆಫ್ ಸೀಯಿಂಗ್ ಯುವರ್ ಅವಾಯಿಂಗ್ ಫೇಸಸ್ ರೋಲಿಂಗ್ ಅರೌಂಡ್ ಮೈ ಕಾರಿಡಾರ್, ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಕಾಲೇಜ್ ಅಂತ. ನಿನ್ನ ಆ ಮುಖವನ್ನ ನನ್ನ ಕಾಲೇಜ್ನ ಕಾರಿಡಾರ್ ತುಂಬಾ ಓಡಾಡ್ತಿರೋದು ನೋಡಿ ಬೇಸತ್ತೋಗಿದ್ದೀನಿ ನಾನು, ನನ್ನ ಕಾಲೇಜ್ ಬಿಟ್ಟು ಹೋಗಪ್ಪ ನೀನ್ ದಯವಿಟ್ಟು ಅಂತ ಯೂನಿವರ್ಸಿಟಿಯ ಡೀನ್ ಐನ್ಸ್ಟೈನ್ ಬರೆದಂತ ಪತ್ರ. ನಮ್ಮ ಶಾಲೆಯಲ್ಲಿ ಒಬ್ಬೊಬ್ರು ಮೇಷ್ಟ್ರು ಬೈದ್ರು, ಒಬ್ಬೊಬ್ರು ಮೇಷ್ಟ್ರು ಓಡಿದ್ರು ಅಂತ ಸೂಸೈಡ್ ಮಾಡ್ಕೊಳ್ಳುವಂತ ಮಕ್ಕಳು ಹುಡ್ತಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ. ಅಂತ ಸಂದರ್ಭದಲ್ಲಿ ಐನ್ಸ್ಟೈನ್ಗೆ ಪ್ರಿನ್ಸಿಪಲ್ಲೇ ಕಾಲೇಜ್ ಬಿಟ್ಟು ಹೋಗತ್ತಾ ಅಂತ ಬೈದ ನಂತರವೂ ಕೂಡ ಐನ್ಸ್ಟೈನ್ ಓದಿದ್ರು. ಅದನ್ನ ಛಲವಾಗಿ ತಗೊಂಡು ಜೀವನದಲ್ಲಿ ಬಂದಂತ ಸಮಸ್ಯೆಗಳನ್ನ ಸಾಧನೆಗೆ ಮೆಟ್ಟಿಲನ್ನಾಗಿಸ್ಕೊಂಡು ಐನ್ಸ್ಟೈನ್ ಇನ್ನಷ್ಟು ಓದ್ಲಿಕ್ಕೆ ಶುರು ಮಾಡಿದ್ರು. ಓದ್ತಾ ಕಾಲೇಜ್ ಪಾಸ್ ಔಟ್ ಆದ್ರು. ಫಿಸಿಕ್ಸ್ ನ ಜಗತ್ತಿನಲ್ಲಿ ತಾನು ಮಾಡುವಂತ ಆ ಸಾಧನೆಗೆ ನೊಬೆಲ್ ಪ್ರಶಸ್ತಿ ಘೋಷಣೆ ಆಯಿತು. 26ನೇ ವಯಸ್ಸಿಗೆ ಐನ್ಸ್ಟೈನ್ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದ ದಿನವೇ ಐನ್ಸ್ಟೈನ್ ವಾಪಸ್ ತನ್ನ ಯೂನಿವರ್ಸಿಟಿಯ ಡೀನ್ಗೆ ಮರು ಪತ್ರ ಬರೆದ್ರು. ಆ ಪತ್ರದಲ್ಲಿ ಡೀನ್ಗೆ ಐನ್ಸ್ಟೈನ್ ಹೇಳ್ತಾರೆ, Sir, the same annoying face that was rolling around your corridor was today when a Nobel Prize at the age of 26, sir. How do you feel about it? And Einstein, ವಾಪಸ್ ತಮ್ಮ ಡೀನ್ ಪತ್ರ ಬರೆದು ಹೇಳ್ತಾರೆ, ಸರ್ ಯಾವ ಮುಖವನ್ನ ನಿಮ್ಮ ಕಾಲೇಜ್ನ ಕಾರಿಡಾರ್ ಸುತ್ತ ಓಡಾಡ್ತಿರೋದು ನೋಡಿ ಬೇಜಾರಾಗಿದ್ರು, ಅದೇ ಮುಖ ಇವತ್ತು 26ನೇ ವಯಸ್ಸಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ಅಂತ. ಇದು ಜೀವನದಲ್ಲಿ ಬೇಕಾಗಿರುವಂತ ಛಲ. ತನ್ನ ಕನಸಿನಲ್ಲಿ ತನಗಿದ್ದಂತ ನಂಬಿಕೆ. ಇಡೀ ಜಗತ್ತು ತನ್ನ ವಿರುದ್ಧ ತಿರುಗಿ ಬಿದ್ದ ನಂತರವೂ ಕೂಡ ಆ ಜಗತ್ತಿನ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಕೂಡ ಇನ್ನೂ ಜಗತ್ತನ್ನ ನೀರು ಬೆಳೆಯುವಂತ ಸಾಮರ್ಥ್ಯ ಇದೆಯಲ್ಲ, ಅದು ಜೀವನದಲ್ಲಿ ಬೇಕಾಗಿರುವಂತ ಇಚ್ಛಾಶಕ್ತಿ. ಯಾಕೆ ಸಾಧನೆಗಳು ಮಾಡ್ತಾರೆ ಸಾಧಕರು? ಇವಾಗ ಹೆಣ್ಣು ಮಗಳು ರೇಸ್ ಟ್ರ್ಯಾಕ್ ನಲ್ಲಿ ಹೇಗೆ ನಿಂತಾಗ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಬ್ರಾಂಡೆಡ್ ಶೂಗಳನ್ನು ಹಾಕೊಂಡು ಬಂದಿದ್ದಾರೆ. ಇವಾಗ ಸಾವು ಸೆಕೆಂಡ್ ಹ್ಯಾಂಡ್ ಶೂ ಅನ್ನು ಹಾಕೊಂಡು ಬಂದಿದ್ದಾರೆ. ತಕ್ಷಣ ಇನ್ಸೆಕ್ಯೂರಿಟಿ ಫೀಲ್ ಆಗಿ ತನ್ನ ಲಾಕರ್ ರೂಮ್ಗೆ ಹೋಗಿ ಮಾರ್ಕರ್ ಅನ್ನು ತಗೊಂಡು ತನ್ನ ಶೂನ ಮೇಲೆ ಅಡಿಡಾಸ್ ಲೋಗೋವನ್ನು ಗೀಚ್ಕೊಂಡು ಬಂದಿದ್ರು ಮಾರ್ಕರ್ ಇಂದ. ಅಕ್ಕಪಕ್ಕದಲ್ಲಿ ನೋಡಿದ್ರೆ ಅಡಿಡಾಸ್ ಶೂ ಹಾಕೊಂಡು ಬಂದಿದ್ದೀನಿ ಅಂತ ಅದು ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಒಂದು ಕಾಲದಲ್ಲಿ ತನ್ನ ಶೂನ ಮೇಲೆ ತಾನೇ ಮಾರ್ಕರ್ ಇಂದ ಅಡಿಡಾಸ್ ಲೋಗೋವನ್ನು ಗೀಚ್ಕೊಂಡು ಬಂದಿದ್ದಂತ ಹೆಣ್ಣು ಮಗಳು ಇವತ್ತು ಅದೇ ಹಿಮಾದಾಸ್ ನ ಆಟೋಗ್ರಾಫ್ ಇರುವಂತ ಶೂಗಳನ್ನ ಅದೇ ಅಡಿಡಾಸ್ ಕಂಪ್ನಿ ಅಫಿಷಿಯಲ್ ಆಗಿ ವರ್ಲ್ಡ್ ವೈಡ್ ತುಂಬಾ ಮಾರಾಟ ಮಾಡ್ತಿದ್ಯಲ್ಲ, ಆ ಹೆಣ್ಣು ಮಗಳ ಸಾಧನೆ. ಯಾಕಂತ ಸಾಧನೆಗಳನ್ನ ಮಾಡ್ತಾರೆ? ಅರುಣಿಮಾ ಸಿನ್ಹಾ ಅಂತ ಹೆಣ್ಣು ಮಗಳು, 2 ಕಾಲಿನ ಅಪಘಾತದಲ್ಲಿ ಕಳ್ಕೊಂಡಂತ ಹೆಣ್ಣು ಮಗಳು, ಯಾರು ಇನ್ನು ಮುಂದೆ ನಡಿಲಿಕ್ಕೂ ಆಗಲಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಅದನ್ನೇ ಛಲವಾಗಿ ತಗೊಂಡು ನಾನು ಮೌಂಟ್ ಎವರೆಸ್ಟ್ ಅನ್ನೇ
ಏರಿದ್ದೀನಿ ಅಂತ ಓದುತ್ತೆ ಹೆಣ್ಣು ಮಗಳು. ಮೌಂಟ್ ಎವರೆಸ್ಟ್ ಏರಬೇಕು, ಅರ್ಧ ಹಾದಿಗೆ ತನ್ನ ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಯ್ತು. ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಇರೋದಮ್ಮ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ, ನೀನು ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಗಿದೆ, ಅಲ್ಲಿ ಹೋಗಿ ನೀನು ಸಾಯೋದೇ ನೀನು, ದಯವಿಟ್ಟು ವಾಪಸ್ ಹೋಗುವಂತ ಕೇಳಿದಾಗ ಅರುಣಿಮಾ ಸಿನ್ಹಾ ಅವರು ಹೇಳ್ತಾರೆ, ಅವ್ರದ್ದು ಒಂದು ಆಟೋಬಯೋಗ್ರಫಿ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಅವರು ಬರೀತಾರೆ ದ ಮೌಂಟೇನ್ ವೇರ್ ಐ ವಾಸ್ ರೀಬಾರ್ನ್, ಲಾಸ್ಟ್ ಎವ್ರಿಥಿಂಗ್ ಅಂಡ್ ಫೌಂಡ್ ಇಟ್ ಬ್ಯಾಕ್ ಅಂತ ಅವ್ರದೇ ಆಟೋಬಯೋಗ್ರಫಿ. ಅದ್ರಲ್ಲಿ ಅರುಣಿಮಾ ಸಿನ್ಹಾ ಅವರು ಬರೀತಾರೆ, ಎಲ್ಲರೂ ನನ್ನನ್ನು ವಾಪಸ್ ಹೋಗು ಅಂತ ಹೇಳಿದಾಗ ನಾನು ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದು ಒಂದೇ ಒಂದು ಉತ್ತರ, ಮೌಂಟ್ ಎವರೆಸ್ಟ್ ಹತ್ತಿದ್ದಾಯ್ತು, ಅರ್ಧ ದಾರಿಗೆ ಬಂದಿದ್ದೀನಿ, ಬದುಕಿದ್ರೆ ಇಲ್ಲ ಬದುಕ್ತೀನಿ, ಸತ್ರು ಮೌಂಟ್ ಎವರೆಸ್ಟ್ ನ ಪೀಕಲ್ಲ ಸಾಯೋದು ನಾನು ಅಂತ ಛಲವನ್ನು ಹೊತ್ತು ನಾನು ನಡಿಲಿಕ್ಕೆ ಶುರು ಮಾಡಿದೆ ಅಂತ ಕೊನೆಗೂ ಮೌಂಟ್ ಎವರೆಸ್ಟ್ ಅನ್ನ ಏರಿ ಇಡೀ ಜಗತ್ತಿನಲ್ಲೇ ಮೌಂಟ್ ಎವರೆಸ್ಟ್ ಅನ್ನ ಸ್ಕೇಲ್ ಮಾಡಿದಂತ ಜಗತ್ತಿನ ಸೆಕೆಂಡ್ ಫೀಮೇಲ್ ಆಂಪ್ಯೂಟ್, ಭಾರತದ ಫಸ್ಟ್ ಫೀಮೇಲ್ ಆಂಪ್ಯೂಟ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ಆಗಿ ಸಾಧನೆಯನ್ನ ಮಾಡಲಿಲ್ಲ ಅರುಣಿಮಾ ಸಿನ್ಹಾ. ಯಾಕೆ ಸಾಧನೆಗಳಾಗುತ್ತೆ? ಅವರಲ್ಲೊಂದು ಹಸಿವಿತ್ತು ಸ್ವಾಮಿ. ಜಗತ್ತಿನನ್ನ ವಿರುದ್ಧ ತಿರುಗಿ ಬಿದ್ದಿದೆ, ಜಗತ್ತಿನ ಜೊತೆ ಸರಿಸಾಡಲು ಪರವಾಗಿಲ್ಲ, ಜಗತ್ತೇ ಒಮ್ಮೆ ನನ್ನ ಸಾಧನೆಯನ್ನು ತಿರುಗಿ ನೋಡುವ ರೀತಿಯಲ್ಲಿ ಜಗತ್ತಿನನ್ನು ನೋಡುವ ರೀತಿಯಲ್ಲಿ ಸಾಧನೆ ಮಾಡ್ತೀನಿ. ಆ ಹಸಿವು ನಮ್ಮ ಮಕ್ಕಳಲ್ಲಿ ಬರಬೇಕಾಗಿದೆ. ಎಷ್ಟೋ ಜನ IAS-ಗಳು, ನೀವು ಯಾವತ್ತಾದ್ರೂ UPSC ಎಕ್ಸಾಮ್ ನ ರಿಸಲ್ಟ್ ಗಳು ಬರುತ್ತಾರೆ, ಅದನ್ನು ತೆಗೆದು ನೋಡಿ. ಎಷ್ಟೋ ಜನ IAS IPS ಮಕ್ಕಳೇ UPSC ನ ಕ್ರಾಕ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾರೋ ಸಾಮಾನ್ಯ ಆಟೋ ಡ್ರೈವರ್ನ ಮಗಳು ಬಂದು IAS ಆಗ್ಬಿಟ್ಟಿರ್ತಾರೆ. ಏನಾಗ್ತಾರೆ? ಅವ್ರ ಇಂಟರ್ವ್ಯೂಗಳನ್ನ ಕೆಳಗಡೆ ಅವರು ಅದನ್ನೇ ಹೇಳೋದು, ನನಗೊಂದು ಹಸಿವಿತ್ತು, ಜೀವನದ ಕಷ್ಟಗಳನ್ನು ನೋಡಿದ್ದೀನಿ, ನಾನು ನನ್ನ ತಂದೆ ಪಟ್ಟಿರುವ ಕಷ್ಟಗಳನ್ನು ನೋಡಿದ್ದೀನಿ, ನನ್ನ ತಾಯಿ ಅನುಭವಿಸಿರುವಂತ ಕಷ್ಟಗಳನ್ನು ನೋಡಿದ್ದೀನಿ, ಇನ್ನು ಮುಂದೆ ನಾನು ತಂದೆ ತಾಯಿ ಜೀವನದಲ್ಲಿ ಒಮ್ಮೆ ಕೂಡ ಕಣ್ಣೀರು ಹಾಕಬಾರ್ದು ಅನ್ನೋ ಹಸಿವು ನನಗಿತ್ತು ಸರ್. ಆ ಹಸಿವು ನನ್ನಿಂದ ಸಾಧನೆಯನ್ನ ಮಾಡಿಸ್ತು ಅಂತ. ಆ ಹಸಿವು ನಮ್ಮ ಮಕ್ಕಳಲ್ಲಿ ಬರಬೇಕಾಗಿರೋದು, ಕಷ್ಟಗಳನ್ನು ಜೀವನದಲ್ಲಿ ತೋರಿಸಬೇಕು, ಜೀವನದ ಸತ್ಯಾಸತ್ಯತೆಯನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು, ಜೀವನ ಏನು ಅನ್ನೋದನ್ನ ನಾವು ಕಲಿಬೇಕು. ಅದನ್ನ ಇಚ್ಛಾಶಕ್ತಿ ಇದ್ದ ಹುಚ್ಚ ಕೆಲಸ ಮಾಡ್ತಾನೆ ಅಂತ ಹಿರಿಯರು ಹೇಳ್ತಾ ಇದ್ರು. ಇಚ್ಛಾಶಕ್ತಿಯನ್ನು ಅಗ್ನಿ ಅಂತ ಕರೆಯೋದು, ಆ ಅಗ್ನಿ ನಮ್ಮ ಮನಸ್ಸಿನಲ್ಲಿ ಇರುವಂತ ಅವಶ್ಯಕತೆ ಇದೆ. ಇಡೀ ಜಗತ್ನಲ್ಲೇ ಬರುವಂತ ಪ್ರಥಮ ಪುಸ್ತಕ ಯಾವುದು ಅಂತ ನಾವು ಕೈ ಮಾಡಿದ್ವಿ, ಋಗ್ವೇದದ ಕಡೆ. ಲಕ್ಷಾಂತರ ವರ್ಷಗಳಿಂದ ಜಗತ್ತಿನಲ್ಲೇ ಸೃಷ್ಟಿಯಾದಂತ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದ. ಆ ಪ್ರಥಮ ಪುಸ್ತಕದ ಪ್ರಥಮ ಮಂಡಲದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಯನ್ನ ಆರಾಧಿಸಿದ ಪ್ರಥಮ ಮಂತ್ರದಲ್ಲಿ. ಯಾವ ಅಗ್ನಿ? ಅಡಿಗೆ ಮರದಲ್ಲಿ ಹಚ್ಚುವಂತ ಅಗ್ನಿ ಅಲ್ಲ. ವರ್ಷದ 365 ದಿನ, ವಾರದ 7 ದಿನ, ಗಂಟೆ 60 ನಿಮಿಷಗಳು, ನಿಮಿಷದ 60 ಸೆಕೆಂಡ್ಗಳು, 1 ಸೆಕೆಂಡಿನ 60 ಮಿಲಿ ಸೆಕೆಂಡ್ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಅಗ್ನಿ ಅಂತ ಧಗಧಗಿಸ್ತಾ ಇರಬೇಕು ಅಂದ್ರಲ್ಲ, ಆ ಇಚ್ಛಾಶಕ್ತಿ ಎಂಬ ಅಗ್ನಿಯನ್ನು ಆರಾಧಿಸ್ತಂತೇವರು ನಾವು. ಆ ಅಗ್ನಿ ನಮ್ಮ ಮನಸ್ಸಿನಲ್ಲಿ ಇರುವಂತ ಅವಶ್ಯಕತೆ ಇದೆ. ಕೃಷ್ಣ ಜುರುವಾದ ಮಾತು, ಅಗ್ನಿ ಚಗ್ಗಂ ಬರತಃ. ಭಾರತೀಯರೇ ಅಗ್ನಿ ಅಂತ ತಯಾರಾಗಿ ಬನ್ನಿ, ನಿಮ್ಮಲ್ಲಿರುವಂತ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಳಿ. ಎಂಥ ಸಾಮರ್ಥ್ಯ ನಮ್ಮಲ್ಲಿರೋದು? ಗುರುಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಗುರುಗಳು ಶಿಷ್ಯನ ಹತ್ರ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆಯಪ್ಪ ಶಿಕ್ಷಣವನ್ನು ಪಡಿಲಿಕ್ಕೆ? ನಿನ್ನಲ್ಲಿರುವ ಸಾಮರ್ಥ್ಯ ಯಾವುದು? ವಿದ್ಯಾರ್ಥಿ ಗುರುವಿಗೆ ಉತ್ತರ ಕೊಡ್ತಾರೆ, ಅಯಮ್ಮೆ ಹಸ್ತು ಭಗವಾನ್ ಅಯಮ್ಮೆ ಭಗವತ್ತರ. ಗುರುಗಳೇ, ಭಗವಂತನಾಗುವ ಸಾಮರ್ಥ್ಯ ನನ್ನ ಎಡಗೈಯಲ್ಲಿದೆ, ಇನ್ನೊಂದು ಬಲಗೈಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ಏನು ಹೇಳಿ ನಿಮಗೆ ನಾನು ಅಂತ. ಒಬ್ಬ ಮನುಷ್ಯನಷ್ಟು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅಲ್ವಾ ಯಜುರ್ವೇದ ಪ್ರತಿಯೊಂದು ವೇದಗಳನ್ನು ಓದ್ತಾ ಇರಬೇಕಾದ ಶಾಸ್ತ್ರೀಯ ನಂತರದಲ್ಲಿ ನಾವು ಹೇಳಿದ್ದು, ಭದ್ರಮುಖರಣ ವಿಷ್ಣುಯಾನ ದೇವ ಭದ್ರಂ ಪಶ್ಯ ಮಾಕ್ಷ ಧೀರ ಜತ್ರ ಸ್ಥಿರಂಗೆ ಸೃಷ್ಟಿಮಾಂ ಸ್ವಸ್ಥನಾಗಿ ದೇವೈತಮ್ಯತಾಯಿವು ಸ್ವಸ್ತಿನ ಇಂದ್ರಿಯ ವೃದ್ಧಶ್ರಮ ಸ್ವಸ್ತಿನ ಪೂಜಾ ವಿಶ್ವವೇದ ಸ್ವಸ್ತಿನ ಸ್ಥಾಕ್ಷ ವರಿಷ್ಠನೇನಿ ಸ್ವಸ್ತಿನ ಬೃಹಸ್ಪತಿ ಇರುತ್ತದಾತು. ನನ್ನ ಕಿವಿಗಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ನನ್ನಲ್ಲಿ ಆವಿರ್ಭವಿಸುವಂತಾಗಲಿ. ಆ ಸಾಮರ್ಥ್ಯದಿಂದ ಜಗತ್ತಿನ ಎಲ್ಲ ಸರ್ವಶ್ರೇಷ್ಠ ವಿದ್ಯೆಯನ್ನು ಕೇಳುವಂತಾಗಲಿ, ನನ್ನ ಕಣ್ಣುಗಳಿಂದ ಸರ್ವಶ್ರೇಷ್ಠ ವಿದ್ಯೆಯನ್ನು ನೋಡುವಂತಾಗಲಿ. ನನ್ನ ಜೀವನವನ್ನು ನಾನು ಯಾವ ರೀತಿ ಬದುಕಬೇಕು ಅಂದ್ರೆ ಸ್ವತಃ ದೇವಾನು ದೇವತೆಗಳನ್ನು ನನ್ನ ನೋಡಿ ಖುಷಿ ಪಡುವಂತ ಜೀವನವನ್ನು ಬದುಕುವಂತಾಗಲಿ, ಇಂದ್ರನೇ ನನ್ನ ನೋಡಿ ಮೆಚ್ಚುವಂತ ಜೀವನ ಬದುಕುವಂತಾಗಲಿ. ಇದು ಭಾರತ ತತ್ವ ಮಾತ್ರ ಅಲ್ಲ, ದೂರದ ಗ್ರೀಸ್ಗೆ ಹೋದ್ರೆ ಒಲಿಂಪಿಕ್ಸ್ ನೋಡಿದ್ವಲ್ಲ ನಾವು 2024 ಪ್ಯಾರಿಸ್ ಒಲಿಂಪಿಕ್ಸ್ ಇತಿಹಾಸ ಏನು? ಯಾಕೆ ಶುರುವಾಗಿದ್ದು ಒಲಿಂಪಿಕ್ಸ್? ಕಾರಣ ಇಷ್ಟೇ, ಒಬ್ಬ ಮನುಷ್ಯನಲ್ಲಿರುವಂತ ಸಾಮರ್ಥ್ಯ ತಾನು ಅರ್ಥ ಮಾಡಿಕೊಂಡು ಆ ಮನುಷ್ಯನ ಒಂದು ಸಾಮರ್ಥ್ಯದ ಲಿಮಿಟ್ಸ್ ಗಳನ್ನು ಮೀರುವ ಮೂಲಕ ಜಿಎಸ್ ಅನ್ನ ಗ್ರೀಕರು ಆರಾಧಿಸ್ತಾ ಇದ್ರು. ಆ ಜಿಎಸ್ ನ ಮುಂದೆ ಆತನೇ ಮೆಚ್ಚುವ ರೀತಿಯಲ್ಲಿ ನಾವು ಬದುಕಿದ್ದೀವಿ ಅಂತ ಜಿಎಸ್ ಗೆ ತೋರಿಸುವ ನಿಟ್ಟಿನಲ್ಲಿ ಒಲಿಂಪಿಕ್ ಶುರುವಾಗಿದ್ದು, ತನ್ನ ಮನುಷ್ಯನ ದೇಹದ ಸಾಮರ್ಥ್ಯವನ್ನು ಜಿಎಸ್ ನ ಮುಂದೆ ಸಾಬೀತುಪಡಿಸಿಕೊಳ್ಳಲಿಕ್ಕೆ. ಗ್ರೀಸ್ನಲ್ಲಿ ಶುರುವಾದಂತ ಮೊದಲನೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ಲಾಟೋ ಅಕಾಡೆಮಿ ಅಂತ ಕರಿತೀವಿ. ಬಹುಶಃ ಇತಿಹಾಸ ಪಠ್ಯಪುಸ್ತಕದಲ್ಲಿ ಹೇಳ್ಕೊಡ್ಬೋದು ನಿಮ್ಗೆ ಪ್ಲಾಟೋ ಬಗ್ಗೆ, ಅರಿಸ್ಟಾಟಲ್ ಬಗ್ಗೆ, ಸಾಕ್ರೆಟಿಸ್ ಬಗ್ಗೆ. ದಿ ಪ್ಲಾಟೋ ಅಕಾಡೆಮಿ, ಸ್ಕೂಲ್ ಆಫ್ ಅಥೆನ್ಸ್. ಸ್ಲೋಗನ್ ಅವರದು, ಮ್ಯಾನ್ ನೋಟ್ ಹೈಸೆಲ್ಫ್. ಮನುಷ್ಯ ಇರುವಂತ ಆ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳಪ್ಪ, ಅದೇ ಜಗತ್ತಿನ ಅತ್ಯಂತ ದೊಡ್ಡ ವಿದ್ಯೆ. ಯಾವುದು ವಿದ್ಯೆ ಅಂದ್ರೆ ಅದೇ
ಬ್ರಾಹ್ಮಣ ವಿದ್ಯೆ ತ್ವಂ ಬ್ರಹ್ಮಾಸಿ ನ ಸಂಶಯ. ನಮ್ಮ ಶಾಸ್ತ್ರಗಳಲ್ಲಿ ಇದನ್ನೇ ಹೇಳಿದೆ. ಜಗತ್ತಿನಾದ್ಯಂತ ಎಲ್ಲಾ ಪೂರ್ವಿಕರು ಹೇಳಿದ ಒಂದು ಮಾತು, ಮನುಷ್ಯನಲ್ಲಿ ಸರ್ವಶ್ರೇಷ್ಠ ಸಾಮರ್ಥ್ಯ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ಅಂಗಾಂಗಗಳಿಗೆ ಪ್ರವೇಶಿಸುವಂತಾಗಲಿ, ಅದರ ಮೂಲಕ ಜೀವನದಲ್ಲಿ ಸಾಧನೆಯನ್ನ ಮಾಡೋಣ. ಜಗತ್ತು ಕಣ್ತುಂಬಿಸಿಕೊಳ್ಳುವಂತ ಸಾಧನೆ. ಈ ಸಾಧನೆ ಯಾರಿಂದ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂತ ನಮ್ಮಿಂದ ಖಂಡಿತವಾಗಲೂ ಆಗುತ್ತೆ. ಯಾಕೆ ಗೊತ್ತೇ? ನಮ್ಮ DNA ಅಂತ ಸಂಸ್ಕಾರ ಬಂದಿದೆ. ನಮ್ಮ ಪೂರ್ವಿಕರು ಯಾರು ಸಾಮಾನ್ಯರಲ್ಲ. ಇಲ್ಲಿ ಕೂತಿದ್ದೀವಲ್ಲ, ನಮ್ಮನ್ನ ಭಾರತೀಯರು ಅಂತ ಕರ್ಕೊಂಡು ಸಾಮಾನ್ಯರ, ಈ ದೇಶ ಸಾಮಾನ್ಯರದ್ದ? ನಮ್ಮ ಹಿರಿಯರ ಸಾಮಾನ್ಯರ? ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತ ಪರಂಪರೆ ನಮ್ಮದು. ಜಗತ್ತಿಗೆ ವಿದ್ಯೆಯನ್ನು ಕಲ್ಪಿಸಿದಂತ ಪರಂಪರೆ ನಮ್ಮದು. ಏಷ್ಯಾನ ವಿದ್ಯೆ ಇಡೀ ಜಗತ್ತಿಗೆ ಏತದ್ದೇಶ ಪ್ರಚೋದಿಸಕ್ಕೆ ಸದಾಶಾದ್ ಅಗ್ರ ಜನ್ಮನಃ ಸ್ವಂಸಂ ಚರಿತ್ರೆ ಶಿಕ್ಷೆಯನ್ನು ಪೃಥಿವ್ಯಾಂ ಸರ್ವಮಾನವಃ. ಜಗತ್ತಿನ ಸರ್ವ ಮಾನವರೇ ನಿಮ್ಮ ಅಗ್ರಜರಾದಂತ ಹಿರಿಯರಾದಂತ ಭಾರತೀಯರು. ನಾವು ಭಾರತದಲ್ಲಿದ್ದೀವಪ್ಪ, ನಮ್ಮ ಬಳಿಯಲ್ಲಿ ನಮಗೆ ಬೇಕಾದಂತ ವಿದ್ಯೆಯನ್ನು ಪ್ರೀತಿಯಿಂದ ದಾರಿ ಎತ್ಕೊಡ್ತೀವಿ ಅಂತ ಜಗತ್ತಿಗೆ ಕರೆಕೊಟ್ಟು ಬಾಯಿಲಿ ಶಾಂತಿ ಮಂತ್ರ, ಕೈಯಲ್ಲಿ ಅಭ್ಯಾಸವನ್ನು ಹಿಡಿದು ಜಗತ್ತಿಗೆ ಜ್ಞಾನವನ್ನ ಸಾರದಂತ ದೇಶ ನಮ್ಮದು. ನಮ್ಮ ದೇಶದಲ್ಲಿ ನರಂದ, ತಕ್ಷಶಿಲ, ವಿಕ್ರಮಾಶಿಲ, ನಾಗಾರ್ಜುನ ಅಂತ 16 ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ 14 ವಿದ್ಯೆ, 64 ಕಲೆಗಳನ್ನ ಜಗತ್ತಿಗೆ ಸಾರಿದಂತ ದೇಶ ನಮ್ಮ ಭಾರತ ದೇಶ. ಜಗತ್ತಿಗೆ ಚಾಣಕ್ಯರ ಕೂಟನೀತಿಗಳನ್ನು ಕೊಟ್ಟಂತ ದೇಶ ಭಾರತ ದೇಶ. ಜಗತ್ತಿಗೆ ಭಗವದ್ಗೀತೆಯನ್ನು ಕೊಟ್ಟಂತ ದೇಶ ಭಾರತ ದೇಶ. ರಾಮಾಯಣದ ಕಾವ್ಯವನ್ನು ಕೊಟ್ಟಂತ ದೇಶ. ಮಹಾಭಾರತ ಅಂತ ಗ್ರಂಥಗಳನ್ನ ಜಗತ್ತಿಗೆ, ಗದ್ಯಭಾಗವನ್ನು ಜಗತ್ತಿಗೆ ಕೊಟ್ಟಂತ ದೇಶ. ಜಗತ್ತಿಗೆ ಈಶೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು ಅಂತ 108 ಉಪನಿಷತ್ತುಗಳನ್ನು ಜಗತ್ತಿಗೆ ಕೊಟ್ಟಂತ ದೇಶ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ಚತುರ್ವೇದಗಳನ್ನು ನೀಡಿದಂತ ದೇಶ. ಚತುರ್ವೇದ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಟ್ಟಂತ ದೇಶ ನಮ್ಮ ಭಾರತ ದೇಶ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯೆ ಸೂತ್ರ, ಮೀಮಾಂಸ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿಗಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ, ರಾಮಾಯಣ, ಮಹಾಭಾರತ, ಹರಿವಂಶ ಪುರಾಣ, ಪದ್ಮ ಪುರಾಣ, ಶ್ರೀಮದ್ ಭಾಗವತಂನಂತ 106 ಗ್ರಂಥಗಳನ್ನು ಜಗತ್ತಿಗೆ ಕೊಡುವ ಮೂಲಕ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗುತ್ತಾ ಇರುವಂತ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರ ಅಂತ ಹೇಳಿದು ತನ್ನ ಜ್ಞಾನದ ವಿಷತ್ಕರಣಗಳಿಂದ ಜಗತ್ತನ್ನು ಪ್ರಜ್ವಲಿಸಲಿಕ್ಕಂತ ಏಕೈಕ ದೇಶ ಅದು ನಮ್ಮ ಭಾರತ ದೇಶ ಮಾತ್ರ. ಈ ದೇಶಕ್ಕಿರುವಂತ ಹಿರಿಮೆ ಅನ್ಸದ್ದು. ಅಂಥ ದೇಶ ಹುಟ್ಟಿರುವಂತ ಭಾರತೀಯರು ನಾವು, ಅಂಥ ದೇಶ ಹುಟ್ಟಿರುವಂತ ಭಾರತೀಯರು ನಾವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಜ್ಞಾನವನ್ನು ಕೊಟ್ಟಿರುವಂತ ದೇಶದ ವಾರಸುದಾರರಾಗಿ ನಾವು ಹುಟ್ಟಿದ್ದೀವಿ. ನಾವೆಲ್ಲ ಯಾರು ಭಾರತದ ಜ್ಞಾನ ಪರಂಪರೆ ಉತ್ತರಾಧಿಕಾರಿಗಳು. ಜಗತ್ತನ್ನು ಆಳುವಂತ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಅದು ಭಾರತೀಯರಲ್ಲಿ ಮಾತ್ರ ಇರೋದು ಅಂತ ನಮ್ಮ ಹಿರಿಯರು ಹೇಳಿದ್ರು. ಇವತ್ತು ಆ ಸ್ಥಾನಕ್ಕೆ ಭಾರತ ಬಂದು ತಲುಪು ನಿಂತಿದೆ. ಜಗತ್ತಿಗೆ ಎಲ್ಲವನ್ನೂ ಒಂದು ಕಾಲದಲ್ಲಿ ಕೊಟ್ಟಂತ ದೇಶ. ಜಗತ್ತಿನಲ್ಲಿ ಪ್ರಥಮ ಪುಸ್ತಕ ಬರೆದಿದ್ಯಾರು? ನಾವು ಋಗ್ವೇದ. ಜಗತ್ತಿನಲ್ಲಿ ಪ್ರಥಮ ಕಾವ್ಯ ಬರೆದಿದ್ಯಾರು? ನಾವು ರಾಮಾಯಣ. ಜಗತ್ತಿನ ಪ್ರಥಮ ಬಾರಿಗೆ 1 ಲಕ್ಷಕ್ಕೂ ಹೆಚ್ಚು ಗ್ರಂಥಗಳಿರುವಂತ ಗ್ರಂಥವನ್ನು ಬರೆದಿದ್ಯಾರು? ನಾವು ಮಹಾಭಾರತ. ಜಗತ್ತಿಗೆ ಪ್ರಥಮ ಅಸ್ಟ್ರಾಲಜಿ ಪುಸ್ತಕವನ್ನು ಕೊಟ್ಟವರು ಯಾರು? ನಾವು ಅಷ್ಟಾಂಗ ಜ್ಯೋತಿಷ್ಯ. ಜಗತ್ತಿಗೆ ಪ್ರಥಮ ವ್ಯಾಕರಣ ಶಾಸ್ತ್ರವನ್ನು ಕೊಟ್ಟಿದ್ಯಾರು? ನಾವು ಪಾಣಿನಿ ಅಷ್ಟಾಧ್ಯಾಯಿ. ಜಗತ್ತಿಗೆ ಪ್ರಥಮ ಸಮಾಜಶಾಸ್ತ್ರ ಸೋಶಿಯಾಲಜಿ ಪುಸ್ತಕ ಕೊಟ್ಟಿದ್ಯಾರು? ನಾವು ಕಲ್ಪಸೂತ್ರ. ಜಗತ್ತಿಗೆ ಗ್ರಾವಿಟಿ ಪರಿಚಯಿಸಿದ್ಯಾರು? ಗ್ರಾವಿಟಿ ಯಾರು ಕಂಡುಹಿಡಿದ್ರು? ನಾವೇನಂತ ಉತ್ತರ ಕೊಡ್ತೀವಿ? ನ್ಯೂಟನ್ ಅಂತ ತಾನೆ. ತಪ್ಪಂದಲ್ಲ, ನಮ್ಮ ಪಠ್ಯ ಪುಸ್ತಕದಲ್ಲಿ ಅದನ್ನೇ ಕಲಿಸಿರೋದು. ಆದ್ರೆ ಇದೇ ಪ್ರಶ್ನೆಯನ್ನು ವಿದೇಶದಲ್ಲಿ ನಿಂತ್ಕೊಳ್ಳಿ, ವಿದೇಶದ ಮಕ್ಕಳಿಗೆ ಕೇಳಿ, ಗ್ರಾವಿಟಿ ಕಂಡುಹಿಡಿದಿದ್ಯಾರು? ಗುರುತ್ವಾಕರ್ಷಣ ಶಕ್ತಿಯನ್ನು ಡಿಸ್ಕವರ್ ಮಾಡಿದ್ದಾರೆ ಪ್ರಥಮ ಬಾರಿಗೆ. ಮೊನ್ನೆ ಯೂನಿವರ್ಸಿಟಿ ಆಫ್ ಪ್ರಿನ್ಸ್ಟನ್ ಒಂದು ಕ್ಷಮಾಪಣೆ ಪತ್ರವನ್ನು ಬಿಡುಗಡೆ ಮಾಡಿದೆ. ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಮತ್ತು ಯೂನಿವರ್ಸಿಟಿ ಆಫ್ ಪ್ರಿನ್ಸ್ಟನ್ 2 ಯೂನಿವರ್ಸಿಟಿಗಳು ಐವಿ ಲೀಗ್ಗಳು ಕ್ಷಮಾಪಣೆ ಪತ್ರವನ್ನು ಬಿಡುಗಡೆ ಮಾಡಿ ಆ ಯೂನಿವರ್ಸಿಟಿ ಅವರು ಕೇಳ್ಕೊಂತಾರೆ, ಭಾರತೀಯ ನಮ್ಮನ್ನು ಕ್ಷಮಿಸಬೇಕು. ಕಾರಣ ಇಷ್ಟು ವರ್ಷಗಳ ಕಾಲ ಗ್ರಾವಿಟಿ ಕಂಡುಹಿಡಿದ್ರೆ ನಾವು ವಿದೇಶಿಗರು ಅಂತ ಪೇಟೆಂಟ್ ತಗೊಂಡು ತಿರುಗಾಡ್ತಾ ಇದ್ವಿ. ಈಗ ನಮಗೆ ಗೊತ್ತಾಗಿದೆ ಗ್ರಾವಿಟಿ ಕಂಡುಹಿಡಿದಿದ್ದು ನಾವು ವಿದೇಶಿಗರಲ್ಲ. ನ್ಯೂಟನ್ ಗ್ರಾವಿಟಿಯನ್ನು ಡಿಸ್ಕವರ್ ಮಾಡೋಕ್ಕೂ ಮುಂಚೆ ಶತಮಾನಗಳ ಹಿಂದೆ ಭಾರತದಲ್ಲಿದ್ದಂತ ಒಬ್ಬ ಸಂತ ಕಣಗ ಎಂಬ ಋಷಿಗಳು ಎಷ್ಟಧ್ಯಾಯಿ ಎಂಬ ಪುಸ್ತಕದಲ್ಲಿ, ಯೋಗ ವಿಶಿಷ್ಟ ಎಂಬ ಪುಸ್ತಕದಲ್ಲಿ ಮತ್ತು ಯುಕ್ತಿವಾಸ ಎಂಬ ಗ್ರಂಥದಲ್ಲಿ ಗ್ರಾವಿಟಿ ಉಲ್ಲೇಖವನ್ನು ಶತಮಾನಗಳಿಂದ ಮೊದಲನೇ ಜಗತ್ತಿನಲ್ಲಿ ಮಾಡಿದಂತವರು ನೀವು ಭಾರತೀಯರು. ಭಾರತೀಯ ಪೇಟೆಂಟ್ ಅನ್ನು ತಗೋಬೇಕು. ಇಷ್ಟು ವರ್ಷ ಮೋಸದಿಂದ ನಾವು ಪೇಟೆಂಟ್ ತಗೊಂಡಿದ್ದೀವಿ, ನಮ್ಮನ್ನು ಕ್ಷಮಿಸಬೇಡಿ ಅಂತ ವಿದೇಶದ ಯೂನಿವರ್ಸಿಟಿಗಳು ಭಾರತದ ಕ್ಷಮೆ ಕೇಳ್ತಿದ್ದಾವೆ. ಕ್ಯಾಲ್ಕುಲಸ್ ನಿಂದ ಓದಲಿಕ್ಕಿದ್ದೀರಾ? ನೀಟ್ ಜಿಇ ತಗೊಳ್ಳುವಂತ ಮ್ಯಾಥಮೆಟಿಕ್ಸ್ ಅನ್ನು ಹೈಯರ್ ಎಜುಕೇಶನ್ ಅಂತ ತಗೊಳ್ಳುವಂತ ಮಕ್ಕಳು ಕ್ಯಾಲ್ಕುಲಸ್ ಓದ್ಲಿಕ್ಕಿದ್ದೀರಾ? ಕ್ಯಾಲ್ಕುಲಸ್ ಕಂಡುಹಿಡಿದಿದ್ಯಾರು? ವಿದೇಶಿಗರೆಲ್ಲ ಮೆಚ್ಚಿನ ಬಂಧುಗಳು. ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜೆ ಜಾರ್ಜ್ ಎಂಬ ಪ್ರೊಫೆಸರ್ ಬರೀತಾರೆ ಕ್ಷಮಾಪಣೆ ಪತ್ರದಲ್ಲಿ. ಅವರು ನಮ್ಮ ಹತ್ರ ಕೇಳ್ಕೊಂತಾರೆ, ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದು ನಾವಲ್ಲ, ಶತಮಾನಗಳ ಹಿಂದೆ ದಕ್ಷಿಣ ಭಾರತದಲ್ಲಿದ್ದಂತ 2 ಋಷಿ ಮುನಿಗಳು ನೀಲಕಂಠ ಮತ್ತು ಮಹಾದೇವ ಎಂಬ 2 ಋಷಿಗಳು ಕ್ಯಾಲ್ಕುಲಸ್ ಅನ್ನು ಕಂಡುಹಿಡಿದು ಜಗತ್ತಿಗೆ ಕೊಟ್ಟಿದ್ರು. ಅದನ್ನ ನಾವು ಪೇಟೆಂಟ್ ತಗೊಂಡಿದ್ದೀವಿ, ಕ್ಷಮಿಸಿ ಅಂತ.
ಇಡೀ ಜಗತ್ತು ಇವತ್ತು ಭಾರತವನ್ನು ಗುರುವಾಗಿ ಸ್ವೀಕರಿಸ್ತಾ ಇದೆ. ಜಗತ್ತಿಗೆ ಗಣಿತದ ಪರಿಚಯ ಮಾಡಿಕೊಟ್ಟಿದ್ದು ನಾವು, ಝೀರೋವನ್ನು ಕೊಟ್ಟದ್ದು ನಾವು. ಜಗತ್ತಿನ ಜನರಿಗೆ ಇನ್ನ ಗಣಿತದ ಪರಿಚಯವೇ ಆಗದೇ ಇರುವಂತ ಸಂದರ್ಭದಲ್ಲಿ ಈ ಗಣಿತದ ಲೋಕದಲ್ಲಿ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ರು, ಜಗತ್ತಿಗೆ ಲೆಕ್ಕವೇ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಸಂಖ್ಯೆ ಮುಂದೆ 17 ಸೊನ್ನೆಗಳನ್ನ ಹಾಕಿದ್ರೆ ರಿಪಿಟೇಷನ್ ಇಲ್ಲದೆ ಯಾವ ರೀತಿ ಓದಬೇಕು ಅನ್ನೋದನ್ನ ಭಾಸ್ಕರಾಚಾರ್ಯ ಕಂಡುಹಿಡಿದು ಕೊಟ್ಟಿದ್ರು. ಒಂದೇ ರಿಪಿಟೇಷನ್ ಇದೆಯಾ? ಏಕ ದಶ ಶತ ಶಾಸ್ತ್ರ ಅಯುತ ಲಕ್ಷ ಪ್ರಯುತ ಕೋಟ ಕ್ರಮಶಃ ಅರ್ಧ ಮಜ ಅರ್ಧ ಕರ್ಮ ವಿಕರ್ಮ ಮಹಾಪದ್ಮ ಶಂಕರಸ್ತಸ್ಮ ಜಲದಿ ಅಂತ್ಯ ಮಧ್ಯ ಪ್ರಾಂತ ಇತರ ಶುಭೋತ್ತರ ಸವ್ಯ ಅಂತ ಒಂದು ಸಂಖ್ಯೆ ಮುಂದೆ 17 ಸೊನ್ನೆಗಳನ್ನು ಹಾಕಿದ್ರೆ ರಿಪಿಟೇಷನ್ ಇದ್ರೆ ಓದೋದನ್ನ ಶತಮಾನಗಳಿಂದ ಕಂಡುಹಿಡಿಕೊಟ್ಟವರು ನಮ್ಮ ಕರ್ನಾಟಕದ 2ನೇ ಭಾಸ್ಕರಾಚಾರ್ಯರು. ಅವರ ಮಗಳು ಲೀಲಾವತಿ ಎಂತ ಗಣಿತ ತಜ್ಞರಾಗಿ ಗಣಿತ ಶಾಸ್ತ್ರಕ್ಕೆ ಗಣಿತ ಲೋಕಕ್ಕೆ ಮಹಾನ್ ಕೊಡುಗೆಗಳನ್ನು ಕೊಟ್ಟಿದ್ರು. ಅವರ ಡಿಸೆಂಡೆಂಟ್ಸ್ ಆಗಿ ಕೂತಿರೋರು ನಾವು, ಅವರು ನಮ್ಮ ಪೂರ್ವಿಕರು. ಅಂತಹ ಜ್ಞಾನದ ಉತ್ತರಾಧಿಕಾರಿಗಳು ನಾವುಗಳು. ಆ ಜ್ಞಾನವನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಮ್ಮಿಂದಾಗಲಿ. ನಾವು ಜಗತ್ತಿನಿಂದ ಸಾಧನೆಯನ್ನು ಮಾಡೋಣ. ಈ ಭಾರತೀಯತೆಯನ್ನು ಸ್ವಾಭಿಮಾನ ನಮ್ಮಲ್ಲಿ ಬರುವಂತಾಗಲಿ. ಈ ದೇಶಕ್ಕೋಸ್ಕರ ಕೊಡುಗೆಯನ್ನ ವಿದ್ಯಾರ್ಥಿಗಳು ಏನು ಹೋರಾಡುತ್ತಿದ್ದೀವಿ, ದೇಶಕ್ಕೆ ಕೊಡುಗೆ ಆಗಲಿಕ್ಕಲ್ವಾ? ಏನು ಡಿಗ್ರಿಗಳನ್ನು ಸಂಪಾದಿಸಿದ್ರು ನಮ್ಮ ಮೂಲ ಗುರಿಯಾಗಿರಬೇಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀವು ಪಡೆದಂತ ಡಿಗ್ರಿ ಸರ್ಟಿಫಿಕೇಟ್ಗಳು ಅಕಸ್ಮಾತ್ ನಿಮ್ಮ ದೇಶಕ್ಕೆ ಉಪಯೋಗ ಆಗಲಿಲ್ಲ ಅಂದ್ರೆ ದಯವಿಟ್ಟು ಆ ಸರ್ಟಿಫಿಕೇಟ್ಗಳನ್ನ ತಗೊಂಡೋಗಿ ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸಿ ಬನ್ನಿ ಅಂತ ವಿವೇಕಾನಂದ ಹೇಳಿದ್ರು. ಅರ್ಥಾತ್ ಜೀವನದಲ್ಲಿ ಯಾವ ಹೆಜ್ಜೆ ಇಟ್ಟರೂ ಸಹ ಅದು ದೇಶಕ್ಕೆ ಪೂರಕವಾಗಿರಬೇಕು. ದೇಶಕ್ಕೆ ಪೂರಕವಾಗಿ ಯಾವ ರೀತಿ ಬದುಕಬೇಕಂತ ತೋರಿಸ್ಲಿಕ್ಕೆ ಸಾಧಕರು ಇವತ್ತು ಬಂದು ಕೂತಿದ್ದಾರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ, ಗುಡಿಯಲ್ಲಿರುವಂತ ದೇವರಿಗಿಂತ ಹೆಚ್ಚು ದೇವರ ಶಾಲೆ ತರ ಹೊಂದಿರೋರು ಗಡಿಯಲ್ಲಿರ್ತಕ್ಕಂಥ ದೇವರು ಅಂತ ಸೈನಿಕರನ್ನ ಆದರ್ಶವಾಗಿ ತಗೊಳ್ಳೋಣ. ಜೀವನ ಸಾಧನೆಯನ್ನ ಮಾಡೋಣ. ಸಾಧನೆ ಜೀವನದಲ್ಲಿ ದೇಶಕ್ಕೋಸ್ಕರ ಮಾಡೋಣ. ಆ ಸಾಧನೆ ಮಾಡಬೇಕು ಅಂದ್ರೆ ಜೀವನದಲ್ಲೊಂದು ಹಠ ಇರಬೇಕು, ಒಂದು ಇಚ್ಛಾಶಕ್ತಿ ಇರಬೇಕು, ಒಂದು ಹಸಿವಿರಬೇಕು. ಆ ಆಟಿಟ್ಯೂಡ್ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಬೇಕು. ಯಾರೋ ನೀನು ಅಂದ್ರೆ ಅಂತ ಕೂಡಲೇ ತಕ್ಷಣ ಕುಗ್ಗೋಗೋದಲ್ಲ. ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬೆಳೆಸ್ಕೊಳ್ಬೇಡಿ. ಅಲ್ಲಿಂದ ಹೊರಗೆ ಬನ್ನಿ. ದೇಹಬಲ ಗಟ್ಟಿಗೊಳಿಸ್ಕೊಳ್ಳಿ, ಮನೋಬಲ ಗಟ್ಟಿಗೊಳಿಸ್ಕೊಳ್ಳಿ, ಆತ್ಮಬಲ ಗಟ್ಟಿಗೊಳಿಸ್ಕೊಳ್ಳಿ. ದೇಹವನ್ನು ಬೆಳೆಸಿ ಎಷ್ಟು ಆಟ ಆಡ್ತೀರೋ ಅಷ್ಟು ವರ್ಷ ಚುಕ್ಕಾಗುತ್ತೆ. ದೇಹಬಲ ಯಾಕೆ ಗಟ್ಟಿಯಾಗಬೇಕು? ಕಾರಣ ಇಷ್ಟೇ. ನೀವು ಏನು ಯಾವಾಗ ಹೇಳ್ತಿರ್ತೀವಲ್ಲ ನಾವು ವಿದ್ಯಾರ್ಥಿಗಳು, ಟೆಕ್ಸ್ಟ್ ಬುಕ್ ಮುಂದೆ ಕೂತ ತಕ್ಷಣ ನಿದ್ದೆ ಬರಂಗಾಗತ್ತೆ. ಕ್ಲಾಸ್ 40 ನಿಮಿಷ ಪೀರಿಯಡ್ ಇರುತ್ತೆ. 40 ನಿಮಿಷದ ಪೀರಿಯಡ್ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರಲ್ಲ. ಹಿರಿಯರಿಗೆ ಗೊತ್ತಿರುತ್ತೆ. ನಮ್ಮ ಹಿಂದೆ ಇದ್ದಂತ ನಿಮ್ಮ ತಂದೆ ತಾಯಂದ್ರಿಗೆ 40 ನಿಮಿಷದ ಪೀರಿಯಡ್ ಇರಲಿಲ್ಲ, 50 ನಿಮಿಷದ ಪೀರಿಯಡ್ ಇತ್ತು. ಅದು ಈಗ 40 ನಿಮಿಷಕ್ಕೆ ತಂದಿದ್ದಾರೆ. ಹೋಗ್ತಾ ಹೋಗ್ತಾ 35 ನಿಮಿಷ 30 ನಿಮಿಷಕ್ಕೆ ಬರುತ್ತೆ. ಯಾಕೆ ಗೊತ್ತೇ? ಒಬ್ಬ ಮನುಷ್ಯನ ಕಾನ್ಸಂಟ್ರೇಷನ್ ಪವರ್ 40 ನಿಮಿಷಕ್ಕಿಂತ ಮೀರ್ತಾ ಇಲ್ಲ. 40 ನಿಮಿಷಕ್ಕಿಂತ ಕೆಳಗಾಗಿದೆ. ಮನುಷ್ಯನಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಲ್ಲ. ಯಾಕೆ ಗೊತ್ತೇ? ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ ನಾವು. ಏನಕ್ಕೆ ತಂದೆ ತಾಯಂದ್ರೆ ಜಾಸ್ತಿ ಮೊಬೈಲ್ ನೋಡ್ಬೇಡಿ ಅಂತ ಹೇಳೋದಂದ್ರೆ ಇದಕ್ಕೆ. ಮೊಬೈಲ್ ಅನ್ನು ನೋಡ್ತಾ ನೀವು ಎಷ್ಟು ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀರೋ, ಎಷ್ಟು ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀರೋ, ಅಷ್ಟು ನಿಮ್ ಬ್ರೈನ್ ಅಲ್ಲಿ ಇರುವಂತ ಡೋಪಮಿನ್ ಕೆಮಿಕಲ್ಸ್ ಹೆಚ್ಚು ರಿಲೀಸ್ ಆಗ್ತಾ ಇರ್ತಾರೆ. ಓವರ್ ಆಗ್ತಿದ್ದಷ್ಟು ನಿಮ್ಮ ನ್ಯೂರಾನ್ಸ್ ಗಳು ಬರ್ನ್ಔಟ್ ಆಗುತ್ತೆ. ನ್ಯೂರಾನ್ಸ್ ಬರ್ನ್ಔಟ್ ಆದಷ್ಟು ಕೂಡ ಕೆಲಸ ಮಾಡ್ಲಿಕ್ಕೆ ಓದ್ಲಿಕ್ಕೆ ಮೋಟಿವೇಶನ್ ಇರೋದಿಲ್ಲ. ಓದಿದ್ರೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಕಾನ್ಸಂಟ್ರೇಷನ್ ಬಂದ್ರೆ ಓದಿದ್ದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಕ್ಕೆ? ಎಲ್ಲ ಪರಿಣಾಮ ನ್ಯೂರಾನ್ಸ್ ಬರ್ನ್ಔಟ್ ಆಗ್ತಾ ಇರೋದು. ಮತ್ತೆ ತಂದೆ ತಾಯಂದ್ರೆ ಮಕ್ಕಳಿಗೆ ಮೊಬೈಲ್ ನೋಡ್ಬೇಡ, ಓದ್ಲಿಕ್ಕೆ ಶುರು ಮಾಡಂತ ಹೇಳಿದ್ರೆ ಮಕ್ಕಳು ಮಾಡೋದಿಲ್ಲ. ಲಿಟಲ್ ಐಸ್ ಆರ್ ವಾಚಿಂಗ್ ಯು, ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಎಂಬ ಮಹಾನ್ ಸೈಕಾಲಜಿಸ್ಟ್, ಅವರ ಪುಸ್ತಕ ಇದೆ ಸೈಕೋ ಸೈಬರ್ನೆಟಿಕ್ಸ್ ಅಂತ. ಯಾವತ್ತವರು ಓದಿ ಆ ಪುಸ್ತಕ ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ, ಮಕ್ಕಳಿಗೆ ಯಾವ ರೀತಿ ಓದಿಸಬೇಕು ನಾವು. ಅವ್ರು ಹೇಳೋದಿದ್ರೆ ತಂದೆ ತಾಯಂದ್ರು ಹೇಳಿದ್ದನ್ನು ಮಕ್ಕಳು ಮಾಡೋದಿಲ್ಲ, ತಂದೆ ತಾಯಂದ್ರು ಮಾಡಿದ್ದನ್ನು ಮಕ್ಕಳು ಮಾಡ್ತಾರೆ. ತಂದೆ ತಾಯಂದ್ರು ಮೊಬೈಲ್ ನೋಡ್ಕೊಂಡು ಕೂತ್ರೆ ಮಕ್ಕಳು ಅದನ್ನ ಮಾಡುದು. ತಂದೆ ತಾಯಂದ್ರು ಮೊಬೈಲ್ ನಲ್ಲಿ ಮಾತಾಡ್ಕೊಂಡು ನೋಡಿದ್ರೆ ಮಕ್ಕಳು ಮೊಬೈಲ್ ತಗೊಂಡು ಮಾತಾಡ್ತಿರ್ತಾರೆ. ಏನೋ ಒಂದು ತಂದೆ ತಾಯಿ ಟಿವಿ ನೋಡಿದ್ರೆ ಮಕ್ಕಳು ಕೂಡ ಟಿವಿ ನೋಡ್ತಾರೆ. ತಂದೆ ತಾಯಿದ್ರು ದಿನ ಪೂರ್ತಿ ಅಕ್ಕಪಕ್ಕದ ಮನೆಯವ್ರ ಜೊತೆ ನಿಂತ್ಕೊಂಡು ಮಾತಾಡಿದ್ರೆ ಮಕ್ಕಳಿಗೂ ಅದೇ ಅಭ್ಯಾಸ ಆಗುತ್ತೆ. ತಂದೆ ತಾಯಿದ್ರು ಸಂಜೆ ಆದ ಕೂಡಲೇ ಟಿವಿ ಆನ್ ಮಾಡ್ಕೊಂಡು ಕೂತ್ರೆ ಮಕ್ಕಳು ಅದನ್ನ ಮಾಡೋದು. ನಮ್ಮಮ್ಮ ಒಂದು ಧಾರಾವಾಹಿ ನೋಡ್ತಾರೆ, ನಾನು 2 ಧಾರಾವಾಹಿ ನೋಡ್ತೀನಿ ಅಂತ ಮಕ್ಕಳು ಕೂತ್ಕೊಂತಾರೆ. ನಮ್ಮಪ್ಪ 1 ಅವರ್ ಫೋನ್ ಇಟ್ಕೊಂತಾರೆ, ನಾನು 2 ಅವರ್ ಫೋನ್ ನೋಡ್ತೀನಿ ಅಂತ ಮಕ್ಕಳು ಕೂಡ್ತಾರೆ. ಅದೇ ತಂದೆ ತಾಯಿದ್ರು ಮಕ್ಕಳಿಗೆ ಓದಿಸಬೇಕು ಅಂದ್ರೆ ಏನೋ ಹೇಳ್ಕೊಂಡ್ಬಿಡಿ. ಮನೆಯಲ್ಲಿ ಟಿವಿ ಆಫ್ ಮಾಡಿ, ಕೈಲಿರೋ ಮೊಬೈಲ್ ಅನ್ನ ಪಕ್ಕಕ್ಕಿಡಿ, ಅದನ್ನ ಚಾರ್ಜಿಗೆ ಹಾಕಿ, ಕೈಯಲ್ಲಿ ಒಂದು ಪುಸ್ತಕ ತಗೊಂಡು ಕೂತ್ಕೊಳ್ಳಿ. ಓದ್ತಿರೋ ಪುಸ್ತಕ ತಗೊಂಡು ಕೂತ್ಕೊಳ್ಳಿ. ಮಕ್ಕಳು 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಅಮ್ಮಮ್ಮ ಅಂದ್ರೆ 3 ದಿನ ನೋಡ್ಬೋದು. 4ನೇ ದಿನ ನನ್ನ ಮನೆಯಲ್ಲೇ ಯಾರು ಟಿವಿ ನೋಡ್ತಾ ಇಲ್ಲ, ಯಾರು ಮೊಬೈಲ್ ನೋಡ್ತಾ ಇಲ್ಲ, ನಾನೇನು ಮಾಡೋ ಸುಮ್ಮನೆ ಆನ್ ಮಾಡ್ಕೊಂಡು ಅಪ್ಪ ಅಮ್ಮ ಏನ್ ಮಾಡ್ತೀವಿ, ಪುಸ್ತಕ ಓದ್ತಿದ್ದಾರೆ, ನಾನೊಂದು ಪುಸ್ತಕ ತಗೊಂಡು ಕೂತ್ಕೊಂತೀನಿ ಅಂತ ಮಕ್ಕಳು ಬಂದು ಕೂತ್ಕೊಂತಾರೆ. ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕಂದ್ರೆ ತಂದೆ ತಾಯಿಗಳು ಮಾಡಿದ್ರೆ ಸಾಕು, ಮಕ್ಕಳಿಗೆ ಜಾಸ್ತಿ ಶುರು ಆಗ್ತಾರೆ. ಕಾರಣ ನಿಮ್ಮ ಮಕ್ಕಳಿಗೆ ನಿಮ್ಗಿಂತ ದೊಡ್ಡ ಆದರ್ಶ ಜಗತ್ತಿನಲ್ಲಿಲ್ಲ.
ಮಕ್ಕಳು ಹೇಳ್ಬೋದು ನನ್ಗೆ ಗೌರಿ ಇರೋ, ನಮ್ಗೆ ಇವ್ರ ಇನ್ಸ್ಪಿರೇಷನ್, ಅವ್ರ ಇನ್ಸ್ಪಿರೇಷನ್ ಎಷ್ಟೇ ಹೇಳ್ಬೋದು. ಆದ್ರೆ ಕೊನೆಗೆ ಮಕ್ಕಳಿಗೆ ಜೀವನದಲ್ಲಿ ಅತಿ ದೊಡ್ಡ ಹೀರೋ ಅಂತ ಕಾಣಿಸೋದು ತಂದೆ ತಾಯಂದ್ರು ಮಾತ್ರ. ತಂದೆ ತಾಯಂದ್ರು ಅನ್ಕೊಂತಾರೆ, ಅಲ್ಲ ನಮ್ಮ ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ, ನಮ್ಮ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ನಾವು ಮಾಡೋದು, ನಾವು ಮಾತಾಡೋದು ನಮ್ಮ ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿ ನೋಡಿ. ಮಣ್ಣು ಅಂತ 1 ವರ್ಷದ ಮಗು, 2 ವರ್ಷದ ಮಗು, ಆ ಮಗುವನ್ನು ಕೂರಿಸ್ಕೊಂಡು ಯಾರು ವರ್ಣಮಾಲೆ ಹೇಳ್ಕೊಡ್ಲಿಲ್ಲ, ಆ ಮಗುವನ್ನು ಕೂರಿಸ್ಕೊಂಡು ಯಾರು ಛಂದಸ್ಸನ್ನು ಹೇಳ್ಕೊಡ್ಲಿಲ್ಲ, ಆ ಮಗುವನ್ನು ಯಾರು ಕೂರಿಸ್ಕೊಂಡು ಶಾಸ್ತ್ರಗಳನ್ನು ಹೇಳ್ಕೊಡ್ಲಿಲ್ಲ, ಆ ಮಗುವನ್ನು ಯಾರು ಕೂರಿಸ್ಕೊಂಡು ಗ್ರಂಥಗಳನ್ನು ಹೇಳ್ಕೊಳ್ಳಿಲ್ಲ. ಕೇವಲ ನೀವು ಮಾತಾಡೋದನ್ನ ಕೇಳಿಯೇ ಕೇವಲ ಶ್ರುತಿಯಿಂದ ಮಾತ್ರವೇ ಮನೆ ಇರುವಂತ 1 ವರ್ಷದ 2 ವರ್ಷದ ಮಗು ಒಂದು ಇಡೀ ಭಾಷೆಯನ್ನ ಕಲಿಬಹುದು ಅಂದ್ರೆ ಆ ಮಕ್ಕಳಿಗೆ ನೀವು ಮಾಡುವಂತ ಒಂದೆರಡು ಕೆಲಸಗಳನ್ನು ಕಲಿಲಿಕ್ಕಾಗೋದಿಲ್ವಾ, ನೀವು ಮಾಡುವಂತ ಒಂದೆರಡು ಮಾತುಗಳನ್ನು ಕಲಿಲಿಕ್ಕಾಗೋದಿಲ್ವಾ? ಮಕ್ಕಳ ಬಾಯಲ್ಲಿ ಯಾವ ಮಾತು ಬರಬೇಕು? ವೇದವ್ಯಾಸರು ಬರೀತಾರೆ, ನಾವು ಆಡುವಂತ ಮಾತು ನಮ್ಮ ಮನೆತನವನ್ನು ತೋರಿಸುತ್ತೆ ಅಂತ. ತಂದೆ ತಾಯಂದ್ರು ಮನೆಯ ಧಾರಾವಾಹಿ ನೋಡ್ಕೊಂಡು ಕೂತ್ರೆ ಮಕ್ಕಳ ಬಾಯಲ್ಲಿ ಅದೇ ಮಾತುಗಳು ಬರ್ತಾವೆ. ಅದೇ ಮನೆಯಿರುವಂತ ತಂದೆ ತಾಯಂದ್ರು ವಚನಗಳನ್ನ ಓದಿ, ಭಗವದ್ಗೀತೆಯನ್ನು ಓದಿ, ವೇದಗಳನ್ನು ಓದಿ, ಮಕ್ಕಳಿಗೆ ಏನಾಗುತ್ತೋ ಆ ಸಂಸ್ಕಾರವನ್ನು ಕೊಡಿ. ಭಗವದ್ಗೀತೆಗಳನ್ನು ಓದಿಸಿ, ದೇಶಭಕ್ತಿ ಗೀತೆಗಳನ್ನು ಹಾಡಿಸಿ, ಭಕ್ತಿ ಗೀತೆಗಳನ್ನು ಹಾಡಿಸಿ, ಮಕ್ಕಳ ಬಾಯಲ್ಲಿ ಅಂತದೇ ಮಾತುಗಳು ಬರೋದು. ತಂದೆ ತಾಯಂದ್ರು ಏನು ಮಾಡ್ತಾರೋ ಮಕ್ಕಳನ್ನು ಮಾಡ್ತಾರೆ. ಆದ್ರಿಂದ ದಯವಿಟ್ಟು ತಂದೆ ತಾಯಂದ್ರು ನೀವು ಮಾಡುವಂತ ಕೆಲಸಗಳಿಗೆ ಗಮನ ಕೊಟ್ಟಷ್ಟು ಆ ಮಕ್ಕಳು ನಿಮ್ಮನ್ನು ಗಮನಿಸ್ತಾ ಹೋಗ್ತಾರೆ. ತಂದೆ ತಾಯಂದ್ರು ಹೇಳ್ಬೋದು, ಹುಟ್ಟದಾಗಿಂದ ನನ್ನ ಮಗುವನ್ನು ನೋಡ್ತಾ ಇದ್ದೀನಿ, ನನ್ನ ಮಗುವನ್ನು ನಂಗೆ ಗೊತ್ತಿಲ್ವಾ? ಮಕ್ಕಳು ಹೇಳ್ತಾರೆ, ಹುಟ್ಟದಾಗಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವೇನ ನನಗೆ ಗೊತ್ತಿಲ್ವಾ ಅಂತ. ನೀವು ಮಾಡಿದ್ದನ್ನ ಬಹಳ ಇನ್ಸ್ಪಿರೇಷನ್ ಆಗಿ ನಿಮ್ಮ ಮಕ್ಕಳ ಜೀವನದಲ್ಲಿ ಏನೇ ಮಾಡಿದ್ರಿ ಅದು ನಿಮಗೋಸ್ಕರನೇ ಮಾಡೋದು. ನಿಮ್ಗೆ ಅನಿಸ್ಬೋದು, ಅಯ್ಯೋ ನನ್ನ ಮಗು ಜೀವನದಲ್ಲಿ ಏನು ಆಶೆ ಇಲ್ಲ, ಸಾಧನೆ ಮಾಡ್ಬೇಕನ್ನೋ ಗುರಿ ಇಲ್ಲ, ಓದೋದಿಲ್ಲ ನನ್ನ ಮಗು. ಆದ್ರೆ ಆ ಮಕ್ಕಳಿಗೊಂದು ಕನಸಿರುತ್ತೆ, ನನ್ನ ತಂದೆ ತಾಯಂದ್ರಲ್ಲಿ ನಾನು ಖುಷಿ ಪಡಿಸ್ಬೇಕು. ಅವ್ರ ಜೀವನದಲ್ಲಿ ಏನೇ ಮಾಡಿದ್ರು ಶಾಲೆಯಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡ ತಕ್ಷಣ ನಿಮ್ಗೆ ಕೊಡೋದು. ಫಸ್ಟ್ ಮಕ್ಕಳು ಸರ್ಟಿಫಿಕೇಟ್ ಸಿಕ್ಕಿದೆ ನೋಡಿ, ಪ್ರೈಸ್ ಸಿಕ್ಕಿದೆ ನೋಡಿ, ಫಸ್ಟ್ ರ್ಯಾಂಕ್ ಅಂತ ನನಗೆ ಮೆರಿಟ್ ಸಿಕ್ಕಿದೆ ನೋಡಿ. ಯಾಕೆ? ಆ ಮಕ್ಕಳಿಗೆ ನೀವು ಹೀರೋಗಳು. ಅರೆ ತಂದೆ ತಾಯಿಗಳು ನನ್ನನ್ನು ಶವಾಸಂದ್ರೆ ಜೀವನ ಸಾರ್ಥಕಪ್ಪ ಅಂತ. ಆದ್ರಿಂದ ತಂದೆ ತಾಯಂದ್ರೆ ಹೀರೋಗಳಾಗಿರೋದ್ರಿಂದ ದಯವಿಟ್ಟು ಆ ಮಕ್ಕಳಿಗೆ ಆದರ್ಶಗಳಾಗಿಯೇ ಬದುಕೋಣ. ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡೋಣ. ಮಕ್ಕಳು ಕೂತಿರೋದನ್ನು ನೋಡಿದಾಗಲೇ ಅರ್ಥ ಆಗುತ್ತೆ, ಬಹಳ ಡಿಸಿಪ್ಲಿನ್ ಅನ್ನು ಕಲಿಸಿದ್ದಾರೆ. ಅದು ಶಾಲೆಯಲ್ಲಿ ಕೊಟ್ಟಿರೋ ಸಂಸ್ಕಾರ, ಮಣ್ಣಲ್ಲಿ ಕೊಟ್ಟಿರೋ ಸಂಸ್ಕಾರ ಅಥವಾ ಎರಡರ ಮಿಶ್ರ. ಒಟ್ಟು ಮಕ್ಕಳು ಬಹಳ ಡಿಸಿಪ್ಲಿನ್ ಇಂದ ಬೆಳೀತಾ ಇದ್ದಾರೆ. ದಯವಿಟ್ಟು ಈ ಡಿಸಿಪ್ಲಿನ್ ಅನ್ನು ಹೀಗೆ ಮುಂದುವರಿಸಿ. ಈ ಒಂದು ಡಿಸಿಪ್ಲಿನ್ ಅನ್ನು ಕಲಿಸಬೇಕಂದ್ರೆ ಆಗ್ಲಿರೋದು ಆರ್ಮಿನಲ್ಲಿ ರಿಟೈರ್ ಆದಂತ ಒಬ್ಬ ಟೀಚರ್ ಕೂಡ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಆರ್ಮಿನಲ್ಲಿ ಇದ್ದಂತ ಬಂದಂತ ಅಣ್ಣ ಇದ್ದಾರೆ, ಅವ್ರಿಗೆ ಬಹಳ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿಗೆ ಆರ್ಮಿನಲ್ಲಿ ಡಿಸಿಪ್ಲಿನ್ ಕಲಿಸಬೇಕಂದ್ರೆ ಎಷ್ಟೆಲ್ಲ ಕಷ್ಟಗಳಾಗ್ತವೆ. ಒಬ್ಬ ಜನರಲ್ ಇತ್ತು, ಒಬ್ಬ ಆರ್ಮಿನಲ್ಲಿ ಡಿಸಿಪ್ಲಿನ್ ಕಲಿಸಬೇಕಂದ್ರೆ ಎಷ್ಟೆಲ್ಲ ಕಷ್ಟಗಳು ಪಡ್ತಾರೆ ಅಂತ ಡಿಸಿಪ್ಲಿನ್ ಇಂದ ನಿಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಶುರು ಮಾಡಿದೆ. ಆ ಡಿಸಿಪ್ಲಿನ್ ಅನ್ನ ಮಕ್ಕಳಿಗೆ ಇನ್ನಷ್ಟು ಉದ್ದೀಪನವಾಗುವಂತ ಕೆಲಸವನ್ನು ತಂದೆ ತಾಯಂದ್ರು ಮಾಡಿದ್ರೆ ಸಾಕು. ಇವತ್ತು ಮಕ್ಕಳು ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳು, ಮಕ್ಕಳು ಏನಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಜನರೇಷನ್ಗೂ ಮಕ್ಕಳ ಜನರೇಷನ್ಗೆ ಇರುವಂತ ವ್ಯತ್ಯಾಸ. ನಿಮ್ಮ ಜನರೇಷನ್ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ಅವ್ರಿಗೆ GM ಮಾಸ್ಟರ್ ಅಂತ ಒಬ್ಬ ಮಾಸ್ಟರ್ ಇದ್ರಂತೆ. ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ 5ನೇ ತರಗತಿಯಲ್ಲಿ ಅಂತ ಮಾತ್ರ ಇವತ್ತಿಗೂ ನೆನಪಿಸ್ಕೊಂತಾರೆ ನಮ್ಮ ತಂದೆ. ಆ ಸರ್ ಒಂಚೂರು ನಿಧಾನ ನಡೀಲಿಕ್ಕೆ ಶುರು ಮಾಡಿದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅಯ್ಯೋ ನಮ್ಮ ಎಷ್ಟಿಗೆ ವಯಸ್ಸಾಗ್ತಿದೆ, ನಿಧಾನ ನಡೀಲಿಕ್ಕೆ ಶುರು ಮಾಡ್ತಿದ್ದಾರೆ. ಅವ್ರು ಕೊಟ್ಟಂತ ಏಟಿನಲ್ಲಿ ಏಟು ಜೋರ ಬೀಳಿಲ್ಲ ಅಂದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತಂತೆ ಮಕ್ಕಳ ಕಣ್ಣಿಂದ. ಅಯ್ಯೋ ಮೇಷ್ಟಿಗೆ ವಯಸ್ಸಾಗ್ತಿದೆ, ಅವ್ರು ಕೊಟ್ಟಂತ ಏಟು ಬೀಳ್ತಾ ಇಲ್ಲ ನಮಗೆ. ತುಂಬಾ ನಿಧಾನವಾಗಿ ಹೊಡಿತಾ ಇದ್ದಾರೆ, ನಿಧಾನವಾಗಿ ಓಡಾಡ್ತಿದ್ದಾರೆ, ನಿಧಾನವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಯಾಕೆ? ಕನೆಕ್ಟ್ ಆಗಿದ್ರು ಅವರು ಶಿಕ್ಷಕರು ಅವರಿಗೆ ಶಿಕ್ಷಣ ಕೊಡುವಂತ ವ್ಯಕ್ತಿಗಳಾಗಿ ಮಾತ್ರ ಕಾಣಿಸ್ತಾ ಇರಲಿಲ್ಲ, ಜೀವನದಲ್ಲಿ ಆದರ್ಶವಾಗಿ ಕಾಣಿಸ್ತಾ ಇದ್ರಿ. ಇವತ್ತು ನಮ್ಮ ಮಕ್ಕಳು ಆ ರೀತಿ ಕನೆಕ್ಟ್ ಆಗ್ತಿಲ್ಲ. ನಮ್ಮ ಮಕ್ಕಳು ಫೋನ್ಗಳಿಗೆ ಕನೆಕ್ಟ್ ಆಗಿದ್ದಾರೆ, ಮೊಬೈಲ್ ನಲ್ಲಿ ಕಾಣುವಂತ ವ್ಯಕ್ತಿಗಳಿಗೆ ಕನೆಕ್ಟ್ ಆಗಿದ್ದಾರೆ, ಮೊಬೈಲ್ ನಲ್ಲಿ ನೋಡುವಂತ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಕನೆಕ್ಟ್ ಆಗಿದ್ದಾರೆ, ಟೀಚರ್ಸ್ ಗಳಿಗೆ ಕನೆಕ್ಟ್ ಆಗ್ತಾರೆ. ತಂದೆ ತಾಯಂದ್ರ ಜೊತೆ ಅಂತೂ ಕನೆಕ್ಟ್ ಆಗ್ತಿಲ್ಲ. ಯಾಕೆ? ತಪ್ಪು ಮಕ್ಕಳದಲ್ಲ, ತಪ್ಪು ತಂದೆ ತಾಯಂದಿರುವುದು. ಒಂದು ಕಾಲದಲ್ಲಿ ತಂದೆ ತಾಯಂದ್ರ ಜೊತೆ ನೀವು ಎಷ್ಟು ಕನೆಕ್ಷನ್ ನಲ್ಲಿ ಇದ್ವಿ, ನಿಮ್ಮ ತಾಯಿಯ ಜೊತೆ ಎಷ್ಟು ಕನೆಕ್ಷನ್ ಇತ್ತು ನಿಮಗೆ? ತಂದೆ ಜೊತೆ ತಂದೆ ಹತ್ರ ಬಲ ಇರ್ತಾ ಇತ್ತು, ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಸರಿ, ಆದ್ರೆ ತಾಯಿಯನ್ನ ಜೀವನ ಪೂರ್ತಿ ನೀವು ಏಕವಚನದಲ್ಲಿ ಮಾತಾಡಿಸಿದ್ರಿ. ಅಗೌರವ ಅಂತಲ್ಲ, ನನ್ನಲ್ಲಿ ಒಂದು ಭಾವನೆ. ತಂದೆಯನ್ನು ಎಷ್ಟು ಗೌರವ ಕೊಡ್ತಾ ಇದ್ರು, ತಾಯಿಯನ್ನು ಅಷ್ಟೇ ಸಲಹೆಯಿಂದ ಮಾತಾಡಿಸ್ತಾ ಇದ್ರಿ. ನನ್ನ ತಾಯಿ ಅಪ್ಪ ಬೈಯೋದಿಲ್ಲ, ಹೊಡೆಯೋದಿಲ್ಲ, ನನ್ನ ತಾಯಿ ಹತ್ರ ಹೇಳ್ಬೇಕಾದ್ರೆ ಹೇಳ್ಬೋದು, ಏಕವಚನದಲ್ಲೇ ಮಾತಾಡ್ಸಿದ್ರಿ ನೀವು. ಯಾಕೆ? ತಾಯಿ ಜೊತೆ ಅಷ್ಟು ಕನೆಕ್ಷನ್ ಇತ್ತು ನಿಮಗೆ. ಮಕ್ಕಳಿಗೆ ಎಷ್ಟು ಕನೆಕ್ಷನ್ ಇದೆ ನಿಮ್ಮ ಜೊತೆ, ಪೋಷಕರ ಜೊತೆ? ಯಾಕೆ ಮಕ್ಕಳಿಗೊಂದು ಫೋನ್ ಕೊಡೋದು? ಸುಮ್ಮನೆ ಇದ್ರೆ ಸಾಕು, ಮಗು ಹಠ ಮಾಡದೇ ಇದ್ರೆ ಸಾಕು. ತಪ್ಪು ನಿಮ್ಮದೆಲ್ಲ ಗೊತ್ತಿದೆ. ಈಗಿನ ಕಾಲದಲ್ಲಿ ಈಗ ಬೇಗ ಓಡ್ತಾ ಇರುವಂತ ಜಗತ್ತಿನಲ್ಲಿ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಗಿದೆ. ಆದ್ರೆ ಅಕಸ್ಮಾತ್ ನೀವು ಸಮಯ ಕೊಡಲಿಲ್ಲ ಅಂದ್ರೆ ಮಕ್ಕಳಿಗೆ ಯಾರು ಸಮಯ ಕೊಡ್ತಾರೆ? ಒಂದೇ ಒಂದು ಘಟನೆ ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ನಡೆದಿತ್ತು. ಅಪ್ಪ ಅಮ್ಮ ಅಕಸ್ಮಾತ್ ಮಕ್ಕಳ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ, ಮಕ್ಕಳ ಜೊತೆ ಕನೆಕ್ಷನ್ ಅನ್ನ ಬೆಳೆಸ್ಕೊಳ್ಳಿ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಗೊತ್ತೇ? ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ಪತ್ರಿಕೋದ್ರಿಂದ ಬಹಳ ಜನ ಓದಿರ್ಬೋದು, ದೃಶ್ಯ ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ನೋಡಿರ್ಬೋದು.
ವೃದ್ಧರು ತೀರ್ಕೊಂಡಾಗ ಅವರ ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ರು, ಆರಕ್ಷಕರಿಗೆ, ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ಅಡ್ಮಿಟ್ ಆಗಿದ್ರು, ತೀರ್ಕೊಂಡಿದ್ದಾರೆ, ಇಷ್ಟು ದಿನ ಅವರನ್ನು ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾನೆ ಸರ್, ಏನ್ ಮಾಡ್ಬೇಕು ಬಂದು ನೋಡಿ ಅಂತ. ಪೊಲೀಸರು ಬಂದ ಆಸ್ಪತ್ರೆಗೆ ಆ ವೃದ್ಧರ ಡಾಕ್ಯುಮೆಂಟ್ಸ್ ಗಳು ಏನೇನು ಆಸ್ಪತ್ರೆಯಲ್ಲಿ ಅಂತ ತೆಗೆಸಿದ್ರು. ಅವರ ಮನೆ ಅಡ್ರೆಸ್ ಇಟ್ಕೊಂಡವರು ಅಕ್ಕಪಕ್ಕದ ಮನೆಯವರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂತ ವೃದ್ಧರ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ತೀರ್ಕೊಂಡಿದ್ದಾರೆ, ಅವರ ನೆಂಟಸ್ಥರು ಯಾರಾದ್ರೂ ಇದ್ದಾರಾ, ಸಂಬಂಧಿಕರು ಮಕ್ಕಳು ಯಾರಾದ್ರೂ ಇದ್ದಾರಾ? ಅಕ್ಕಪಕ್ಕದ ಮನೆಯವರು ಹೇಳಿದ್ರು, ಹೌದು ಸರ್, ಅವ್ರಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗು US ಅಮೆರಿಕಾದಲ್ಲಿದ್ದಾನೆ, ಒಬ್ಬ ಮಗು ಕೆನಡಾದಲ್ಲಿದ್ದಾರೆ ಸರ್ ಅಂತ. ಪೊಲೀಸರು ಸರಿ ಅಂತ ಆ ಮಕ್ಕಳ ಫೋನ್ ನಂಬರ್ ತಗೊಂಡು ಆ ಮಕ್ಕಳಿಗೆ ಫೋನ್ ಮಾಡಿದ್ರು, ಒಬ್ಬ ಮಗ US, ಒಬ್ಬ ಮಗಳು ಕೆನಡಾ, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಆ 2 ಮಕ್ಕಳಿಗೆ ಫೋನ್ ಮಾಡಿ ಪೊಲೀಸ್ ಹೇಳ್ತಾರೆ, ಭಾರತದಲ್ಲಿ ಇದ್ದಂತ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ಭಾರತಕ್ಕೆ ಬಂದು ಅವರ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಒಬ್ಬ ಮಗ USA ಅಮೆರಿಕ, ಒಬ್ಬ ಮಗಳು ಕೆನಡಾ. 2 ಮಕ್ಕಳು ಫೋನ್ ಮಾಡಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳು, ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಸರ್ವಸ್ವವನ್ನು ತ್ಯಾಗ ಮಾಡಿ ಲಕ್ಷಾಂತರ ಕನಸುಗಳನ್ನು ಹೊತ್ತು, ನೂರಾರು ನಂಬಿಕೆಗಳನ್ನು ಇಟ್ಕೊಂಡು, ಸಾವಿರಾರು ಆಶೆಗಳನ್ನು ಹೊತ್ತು ಆ ಮಕ್ಕಳನ್ನ ಬೆಳೆಸಿ ಜೀವನ ಉದ್ಧಾರ ಮಾಡಿ ಒಂದು ಸ್ಥಾನಕ್ಕೆ ಅಂತ ಕರೆದೊಯ್ಯುತ್ತಾರೋ, ಆ ಮಕ್ಕಳಿಗೆ ಕೊನೆ ಕ್ಷಣದಲ್ಲಿ ತಂದೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಬರುವಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನೇ ಶಿಕ್ಷಣ ಕೊಡಿಸಿ ಏನು ಉಪಯೋಗ, ಏನು ಸಾರ್ಥಕತೆ? ಕೇವಲ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀವಿ, ಶಿಕ್ಷಕರು ನೋಡ್ಕೊಂತಾ ಇದ್ದೀವಿ ಅಂತ ಕೈ ಚೆಲ್ಲಿದ್ರೆ, ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಶಾಲೆ ಫೀಸ್ ಕಟ್ತಾ ಇದ್ದೀರೋ, ನಿಮ್ಮ ಮಕ್ಕಳು ಬೆಳೆದು ಮತ್ತು ನಿಮ್ಮ ವೃದ್ಧಾಶ್ರಮಕ್ಕೂ ಫೀಸ್ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಹೇಳೋದು, ಶಿಕ್ಷಕರು ತಮ್ಮ ಕೆಲಸ ತಾವು ಮಾಡ್ತಿದ್ದಾರೆ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕಾಗಿರೋದು ಪೋಷಕರು. ಆ ಪೋಷಕರು ನಿಮ್ಮ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಬೆಳೆಸಬೇಕು, ವಿದ್ಯಾವಂತರನ್ನಾಗಿ ಬೆಳೆಸಬೇಕು. ಮಕ್ಕಳಿಗೆ ಸರಿಯಾಗಿರುವಂತಹ ಸಂಸ್ಕಾರವನ್ನ ಆ ಕಲೆಕ್ಷನ್ ಅನ್ನು ಬಿಲ್ಡ್ ಮಾಡ್ಕೊಳ್ಳಿ. ನಿನ್ನೆ ಬಹಳ ಹಿಂದೆ ಬೇಡ, ನಿನ್ನೆ ತಾನೇ ನನ್ನೊಂದು ಕಾರ್ಯಕ್ರಮ ಕೇರಳದಲ್ಲಿತ್ತು. ಕೇರಳದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ IAS ಬಂದಿದ್ರು, ರಿಟೈರ್ಡ್ IAS. ಅವ್ರು ಭಾಷಣ ಎಲ್ಲ ಕೇಳಿದ ನಂತರ ಕೂತ್ಕೊಂಡ್ರು, ಕಣ್ಣೀರಿಡ್ತಾ ಹೇಳ್ಕೊಂಡ್ರು, ಐ ವಾಸ್ ವೆರಿ ಸಕ್ಸಸ್ಫುಲ್ IAS ಆಫೀಸರ್ ಬಟ್ ಐ ಫೀಲ್ಡ್ ಆಸ್ ಎ ಪೇರೆಂಟ್ ಅಂತ. ನಾನು ಬಹಳ ಸಕ್ಸಸ್ಫುಲ್ ಆಗಿರುವಂತ IAS, ಆದ್ರೆ ಪೋಷಕನಾಗೋದ್ರಲ್ಲಿ ಸೋತು ಬಿಟ್ಟೆ ನಾನು. ನನ್ನ 2 ಮಕ್ಕಳು ಇವತ್ತು ಬೆಂಗಳೂರಿನಲ್ಲಿ ಇದ್ದಾರೆ, ನೋಡ್ಬೇಕಂದ್ರೆ ಮನೆಗೆ ಬರೋದಿಲ್ಲಮ್ಮ. ನನ್ನ ಕಲೆಕ್ಷನ್ ಈಗ ಮಾತಾಡ್ಬೇಕು ಅಂದ್ರೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೀವನ ಪೂರ್ತಿ ನನ್ನ ಕೆಲಸ ನನ್ನ ಮಗ್ನ ಆಗ್ಬಿಟ್ಟೆ. ನನ್ನ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗಿಲ್ಲ. ಈಗ ನನ್ನ ಮಕ್ಕಳು ನನಗೆ ಸಮಯ ಕೊಡ್ತಾ ಇಲ್ಲ. ಅವರ ಮಕ್ಕಳು ಅವ್ರ ಮಕ್ಕಳು ಅಂತ ಅವ್ರ ಜೀವನ ಕಟ್ಕೊಂಡಿದ್ದಾರೆ. ನನ್ನ ಜೊತೆ ಮಾತಾಡ್ಲಿಕ್ಕೆ ಯಾರು ಇಲ್ಲ. ನಾನೇನು ಮಾಡಬೇಕು? ಏಕಾಂತ ಅನುಭವ ಆಗ್ತಿದೆ ನನಗೆ. ಎಷ್ಟು ಜನ ಮಕ್ಕಳಿದ್ರೆ ಏನ್ ಸೌಭಾಗ್ಯ ಅಂತ. ಎಷ್ಟೋ ಜನ DC ಗಳು, ಎಷ್ಟೋ ಜನ ವೈದ್ಯರು ಕೂತಾಗೆಲ್ಲ ಅವ್ರು ಅದನ್ನೇ ಹೇಳೋದು, I was a very successful doctor, I was a very successful IAS, I was a very successful software engineer, but I failed as a parent. ನಾನು ಒಬ್ಬ ಒಳ್ಳೆ ತಂದೆ ಆಗೋದ್ರಲ್ಲಿ ಸೋತು ಬಿಟ್ಟೆ, ನಾನು ಒಬ್ಬ ಒಳ್ಳೆ ತಾಯಿ ಆಗೋದ್ರಲ್ಲಿ ಸೋತು ಬಿಟ್ಟೆ. ಜೀವನದಲ್ಲಿ ಏನ್ ಸಾಧನೆ ಮಾಡಿ, ಏನ್ ಆಸ್ತಿಗಳು ಮಾಡಿಕ್ಕಿ, ಏನ್ ಸಾರ್ಥಕತೆ? ನಾವು ಸೋಲೋದು ಬೇಡ ಆ ರೀತಿ ಜೀವನದಲ್ಲಿ. ನಮ್ಮ ಮಕ್ಕಳ ಜೊತೆ ನಾವು ಕನೆಕ್ಷನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ನಾವು ಹೀರೋಗಳಾಗಿದ್ದೀವಿ, ಅದೇ ರೀತಿ ಜೀವನವನ್ನ ಬದುಕೋಣ. ನಮ್ಮ ಮಕ್ಕಳು ಯಾವ ರೀತಿ ನಮ್ಮನ್ನು ನೋಡ್ತಾರೋ ಅದೇ ರೀತಿ ಮಕ್ಕಳಿಗೆ ಆದರ್ಶಮಯವಾಗಿ ಬದುಕೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ, ಮಕ್ಕಳು ಸಹ ಜೀವನದಲ್ಲಿ ತಂದೆ ತಾಯಿಗೋಸ್ಕರ ಸಾಧನೆಯನ್ನ ಮಾಡೋಣ. ನೀವೆಷ್ಟೇ ಅನ್ಕೊಳ್ಬಹುದು, ಅರೆ ನನ್ನ ಸ್ನೇಹಿತರು ಎಲ್ಲ ನನಗೆ ಸ್ನೇಹಿತರು ಮೀರಿ ಈ ಜಗತ್ತಿಲ್ಲ ನನಗೆ ಎಷ್ಟೇ ಅನ್ಕೊಂಡ್ರು ಕೂಡ ಕೊನೆಗೊಂದು ದಿನ ಅಕಸ್ಮಾತ್ ನಿಮಗೆ ಸಮಸ್ಯೆ ಬಂದಾಗೂ ನಿಮಗೋಸ್ಕರ ಅಂತ ನಿಮ್ಮ ಜೊತೆಗೆ ನಿಲ್ಲುವಂತ ಏಕೈಕ ಜೀವ ಅದು ತಂದೆ ತಾಯಿಂದ್ರು ಮಾತ್ರ. ಇನ್ಯಾರು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ. ನಿಮಗೆ ಹೇಳಿರಲ್ಲ ನಿಮ್ಮ ತಂದೆ ತಾಯಿಗಳು ಎಷ್ಟು ಸಮಸ್ಯೆ ಇರ್ತಾಗಂತ. ಆದ್ರೆ ನಾವು ಸ್ವಯಂ ಅರ್ಥ ಮಾಡ್ಕೊಂಡು ಶಾಲೆಗೆ ಬಂದು ಕೂರ್ತೀವಲ್ಲ, ದಿನ ಶಾಲೆಗೆ ಬಂದು ಕ್ಲಾಸ್ ರೂಮ್ ನಲ್ಲಿ ಕೂತಾಗ ನಮ್ಗೆ ನೆನಪಾಗಬೇಕು, ನಾನು ಮಾತ್ರ ಬಂದು ನನ್ನ ಕ್ಲಾಸ್ ರೂಮ್ ಬೆಂಚ್ ಮೇಲೆ ಕೊಡ್ತಾ ಇಲ್ಲ. ನನ್ನ ತಂದೆ ತಾಯಿ ನನ್ನ ಮೇಲೆ ಎತ್ತಿರುವಂತ 100 ಕನಸುಗಳು ಬಂದು ದಿನನಿತ್ಯ ನನ್ನ ಜೊತೆ ಕ್ಲಾಸ್ ರೂಮ್ ಬೆಂಚ್ ಮೇಲೆ ಕೊಡ್ತಾ ಇದೆ. ನನ್ನ ಅಪ್ಪ ನನ್ನ ಇಟ್ಟಿರುವಂತ 1000 ನಂಬಿಕೆಗಳು ಬಂದು ದಿನನಿತ್ಯ ನನ್ನ ಜೊತೆ ಬೆಂಚ್ ಮೇಲೆ ಕೊಡ್ತಾ ಇದೆ. ನನ್ನ ತಾಯಿ ನನ್ನ ಮೇಲೆ ಹೊತ್ತಿರುವಂತ ಪ್ರೀತಿ ಬಂದು ನನ್ನ ಜೊತೆ ದಿನನಿತ್ಯ ಬೆಂಚ್ ಮೇಲೆ ಕೊಡ್ತಾ ಇದೆ. ಇದು ಪ್ರತಿಕ್ಷಣ ನೆನಪಾಗಬೇಕು ನಮಗೆ. ಇದು ನೆನಪಾಡ್ಕೊಂಡು ಜೀವನ ಸಾಧನೆಯನ್ನ ಮಾಡೋಣ. 1000 ಜನ 1000 ಹೇಳಿ, ಆದ್ರೆ ನಿಮಗೆ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇರಲಿ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಸ್ವಾಭಿಮಾನ ನೀವು ಬೆಳೆಸ್ಕೊಳ್ಳಿ. ಸ್ವಾಭಿಮಾನ ನಿಮ್ಮ ನಡವಳಿಕೆನಲ್ಲಿ ಕಾಣಿಸ್ಬೇಕು. ನಿಮ್ಮ ಮುಖ ತೇಜಸ್ಸಾದ ಸ್ವಾಭಿಮಾನ ಕಾಣಿಸ್ಬೇಕು. ಆಟಿಟ್ಯೂಡ್ ಅಂತೀವಲ್ಲ, ಯು ನೀಡ್ ಟು ಹ್ಯಾವ್ ಎ ರೈಟ್ ಆಟಿಟ್ಯೂಡ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್ ಅಂತ ಹೇಳ್ತಾರಲ್ಲ. ಆಟಿಟ್ಯೂಡ್ ಯಾವುದು? ಯಾವ ರೀತಿ ಆಟಿಟ್ಯೂಡ್ ನಿಮ್ಮ ನಡವಳಿಕೆ ಕಾಣಿಸ್ಬೇಕು. ನಡವಳಿಕೆ ಯಾವ ರೀತಿ ಇರಬೇಕು? ದಾರ್ಶನಿಕರು ಬರೋದು, ಐದರ್ ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್. ಒಂದು ನನ್ನಪ್ಪಂದು ಈ ರೀತಿ ಹೋರಾಡಿ, ಇಲ್ಲ ಯಾರಪ್ಪನಾದ್ರೆ ನನಗೆ ನಾನು ಈ ರೀತಿ ಹೋರಾಡಿ, ಅದು ಜೀವನದಲ್ಲಿ ಬರಬೇಕಾದಂತ ಆಟಿಟ್ಯೂಡ್ ಅಂತ ದಾರ್ಶನಿಕರು ಹೇಳಿದ್ರು. ಈ ಆಟಿಟ್ಯೂಡ್ ಯಾರ ಮುಂದೆ ತೋರಿಸ್ಬೇಕು? ಆಟಿಟ್ಯೂಡ್ ಯಾರ ಮುಂದೆ? ಜನರ ಮುಂದೆ ಅಲ್ಲ, ನನ್ನ ಸ್ನೇಹಿತರ ಮುಂದೆ, ಶಿಕ್ಷಕರ ಮುಂದೆ, ಅಪ್ಪ ಅಮ್ಮನ ಮುಂದೆಲ್ಲ. ಆಟಿಟ್ಯೂಡ್ ಜಗತ್ತಿನ ವಿರುದ್ಧ ತೋರಿಸಬೇಕು. ಜಗತ್ತನ್ನೇ ಆಳಬಲ್ಲ ಸಾಮರ್ಥ್ಯವನ್ನು ಇದನ್ನು ಆಟಿಟ್ಯೂಡ್ ನಿಮ್ಮಲ್ಲಿ ಬೆಳಿಬೇಕು. ಆ ಆಟಿಟ್ಯೂಡ್ ಒಂದಿಗೆ ಜೀವನದ ಸಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿ, ಜೀವನದಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ, ಏನು ಬೇಕಾದ್ರೂ ಮಾಡಿ ಜೀವನದಲ್ಲಿ. ಆದ್ರೆ ಅದು ದಿ ಬೆಸ್ಟ್ ಆಗಿ ಡಾಕ್ಟರ್ ಆಗ್ತೀರಾ, ಜಗತ್ತಿನ ದಿ ಬೆಸ್ಟ್ ಡಾಕ್ಟರ್ ಆಗಿ. IAS ಆಗ್ತೀರಾ, ದಿ ಬೆಸ್ಟ್ IAS ಆಗಿ. ಜಗತ್ತಿನ ಆರ್ಮಿ ಮೆನ್ ಆಗ್ತೀರಾ, ದಿ ಬೆಸ್ಟ್ ಆರ್ಮಿ ಮೆನ್ ಆಗಿ. ಒಬ್ಬ ವೈಟರ್ ಆದ್ರೂ ಪರವಾಗಿಲ್ಲ ಸ್ವಾಮಿ, ನನ್ನ ಜಗತ್ತಿನ ದಿ ಬೆಸ್ಟ್ ವೈಟರ್ ಆಗ್ತೀನಿ ನಾನು ಅನ್ನೋ ಗುರಿ ಇಲ್ಲಿ
ಜೀವನದಲ್ಲಿ ಏನ್ ಕೆಲಸ ಮಾಡಿದ್ರು ಪರವಾಗಿಲ್ಲ, ಆ ಕೆಲಸದ ಸ್ವಾಭಿಮಾನ ಇರಲಿ, ಆ ಕೆಲಸದಲ್ಲಿ ನಂಬಿಕೆ ಇರಲಿ, ಆ ಕೆಲಸದಲ್ಲಿ ಸಾಧನೆ ಮಾಡುವಂತ ಛಲ ನಿಮ್ಮಲ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ, ಪೋಷಕರು ಮಕ್ಕಳನ್ನ ಬಹಳ ಸಂಸ್ಕಾರವಂತರಾಗಿ ಬೆಳೆಸಿದ್ದೀರಾ. ದಯವಿಟ್ಟು ಈ ಸಂಸ್ಕಾರ ನಿಮ್ಮ ಮಕ್ಕಳಲ್ಲಿ ಇದೇ ರೀತಿ ಉದ್ದೀಪನವಾಗುವಂತೆ ಕೇಳ್ಕೊಳ್ಳಿ ಅಂತ ಮಕ್ಕಳನ್ನ ಇಷ್ಟು ಸೂಕ್ಷ್ಮವಾಗಿ ಬೆಳೆಸಿರುವಂತ ಎಲ್ಲಾ ತಂದೆ ತಾಯಂದಿರಿಗೂ ಶತಶತ ನಮನಗಳನ್ನ ಸಲ್ಲಿಸ್ತೀನಿ. ಎಲ್ಲಾ ತಂದೆ ತಾಯಂದಿರಿಗೂ ಅಭಿನಂದನೆಗಳು. ಹಾಗೂ ಮಕ್ಕಳಿಗೆ ಕೂಡ ತಂದೆ ತಾಯಂದಿರು ಕಂಡಂತ ಕನಸಿನ ರೀತಿಯಲ್ಲೇ ಸಾರ್ಥಕತೆಯಾಗಿ ಬರುತ್ತಾ ಇರುವಂತ ಎಲ್ಲಾ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ನಮನಗಳು. ನನ್ನೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಲೆಯ ಮ್ಯಾನೇಜ್ಮೆಂಟ್ ಅವರಿಗೆ ಹಾಗೂ ಮೀನರಾಜು ಶಾರದಾ ಮತ್ತೆ ನನ್ನ ಕ್ಲಾಸಿನ ಮಾತನ್ನು ಕೇಳಿಸಿಕೊಂಡಂತ ವ್ಯಾಸಪೀಠದ ಆಸನರಾಗಿರುವಂತ ಗಣ್ಯರಿಗೆ, ಮತ್ತೊಮ್ಮೆ ದೇಶಭಕ್ತ ಬಾಂಧವರಿಗೆ, ಮಾತಾಬುದ್ಧಿನಿಯರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನೆಚ್ಚಿ ನಮಸ್ಕರಿಸ್ತೇವೆ. ಜೈ ಹಿಂದ್, ವಂದೇ ಮಾತರಂ. ಹರಿವಂತ ರಾಮಕೃಷ್ಣ. ಗಾಂಧಿನಗರದ SLV ಶಾಲೆಯ ಈ ಒಂದು ಜಾಗದ ಪಾದವನ್ನು ಸ್ಪರ್ಶ ಮಾಡಿ ಈ ಒಂದು ಸಂಸ್ಥೆಯನ್ನು ಪುನೀತಗೊಳಿಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದ ನಮಸ್ಕಾರಗಳು. ಯಾಕಪ್ಪ ಅಂದರೆ 3 ವರ್ಷಗಳ ಹಿಂದೆ SSLC ಹಾಗೂ ನನ್ನ ಬೈರಾಪುರ ಗ್ರಾಮದಲ್ಲಿ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿದರು. ಆ ಶಾಲೆಗೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅವತ್ತು ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ, ಇಂಥವರ ಒಂದು ಮಾತುಗಳನ್ನು ನಮ್ಮ ಪೋಷಕರಿಗೆ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಒಂದು ಮನಸ್ಸಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ನಾನು ಮನಸ್ಸು ಮಾಡಿರಲಿಲ್ಲ. ನಮ್ಮ ಶ್ರೀಮತಿಯವರು ಮನಸ್ಸು ಮಾಡಿ ಅವರು ಯಾಕೆಂದರೆ ಅವ್ರ ಸ್ಪೀಚನ್ನು ಬರೀ ನೋಡಿರೋದು ಯೂಟ್ಯೂಬಲ್ಲಿ ಮಾತ್ರ, ಆದರೆ ನೇರವಾಗಿ ನೋಡಿಲ್ಲ. ಅದನ್ನು ಇವತ್ತು ಸಾಕಾರಗೊಳಿಸಿದರೆ ಅದು ನನಗೆ ಸಾರ್ಥಕ ಅನ್ನಿಸ್ತು. ಯಾವುದೇ ಒಂದು ವಿಷಯವನ್ನು ಏನಿವತ್ತು ಅಚೀವರ್ಸ್ ಡೇ, ಇದು ಒಂದು ಅಚೀವ್ಮೆಂಟೇ ನಮಗೆ. ಏಕೆಂದರೆ ಅವರ ಪ್ರತಿಯೊಂದು ಮಾತುಗಳಲ್ಲೂ ಅರ್ಥಗರ್ಭಿತವಾದ ವಿಷಯಗಳನ್ನು ನಾವು ಕೇಳಿ ನೋಡಿ. ಅವರಲ್ಲಿ ಕೂತಿರುವಂಥ ಮಕ್ಕಳು, ಕೂತಿರುವಂಥ ಪೋಷಕರು ಗಮನಿಸಲಿಲ್ವೋ ಗೊತ್ತಿಲ್ಲ, ಆ ಒಂದು ನಮ್ಮ ಶಾಲೆಯ ಶಿಕ್ಷಕರಿಗೆ ಸನ್ಮಾನ ಮಾಡಿ ಅವರ ಪಾದಕ್ಕೆ ನಮಿಸಿ ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡಂತ ಈ ಒಂದು ಸಂಸ್ಕೃತಿನ ನೋಡಿ ಕಲಿ ಅಂತ ಹೇಳಿದೆ. ಆ ನೋಡಿ ಕಲಿಯುವಂಥದ್ದನ್ನ ಪ್ರತಿ ಮಕ್ಕಳು, ಪ್ರತಿ ಪೋಷಕರು, ನಾನು ಸೇರಿ ಕಲಿಬೇಕು. ಅವರು ಕೈ ಕೊಡೋಕೋದ ಕೈ ಕೊಡಲಿಲ್ಲ, ಕೈ ಮುಗಿದ್ರು. ಇದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿನ ನಮ್ಮ ದೇಶದ ಪ್ರಧಾನಿಗಳು ಹೊರ ದೇಶದಲ್ಲಿ ಪ್ರಚಾರ ಪಡಿಸ್ತಾರೆ. ಅದರ ಪ್ರತಿಬಿಂಬವಾಗಿ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥವರು ಹಾರಿಕಾ ಮಂಜುನಾಥ್ ಅವರನ್ನು ಪಡೆದಂಥ ಅವರ ತಂದೆ ತಾಯಿಗಳೇ ಧನ್ಯರು ಅಂತ ನಾನು ಅವರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರವನ್ನು ತಿಳಿಸ್ತಾರೆ.